ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಇದೇ ನವಂಬರ್ 2ಗೆ KCET ಎಕ್ಸಾಮ್ ಇದೆ. KCET ಪರೀಕ್ಷೆಯ ಪೇಪರ್ ಫಸ್ಟ್ ನಿಮಗೆ ಗೊತ್ತಿದೆ, 50 ಕ್ವಶನ್ಸು 100 ಮಾರ್ಕ್ಸ್, ಒಂದು ಪ್ರಶ್ನೆಗೆ 2 ಅಂಕಗಳು ಅಂತ ಗೊತ್ತಿದೆ. ಸೊ ಅದರಲ್ಲಿ ಎಸ್ಪೆಷಲಿ ಆ 50 ಕ್ವಶನ್ಸಲ್ಲಿ ನಿಮಗೆ ಈ ಆಪ್ಟಿಟ್ಯೂಡು ಮತ್ತು ರೀಸನಿಂಗು ಮತ್ತು ಈ ಡಾಟಾ ಇಂಟರ್ಪ್ರಿಟೇಷನ್ ಸೇರಿಬಿಟ್ಟು ಟೋಟಲಿ ನಿಮಗೆ 15 ಕ್ವಶನ್ಸ್ ಇರ್ತವೆ. 15 ಪ್ರಶ್ನೆಗಳು ಬರ್ತವೆ, 30 ಮಾರ್ಕ್ಸ್ ಇರುತ್ತೆ. 15 × 2 ಅಂದರೆ ಟೋಟಲಿ 30 ಮಾರ್ಕ್ಸ್ ಇರುತ್ತೆ. ಸೊ ನಿಮಗೆ ಸ್ಕೋರಿಂಗ್ ಕಾನ್ಸೆಪ್ಟ್ ಇವೆಲ್ಲ 15ಕ್ಕೆ 15 ಸ್ಕೋರ್ ಮಾಡ್ಬೋದು ನೀವು ಎಕ್ಸಾಮಲ್ಲಿ. ಯಾವ ಥರ ಪ್ರಶ್ನೆಗಳಿರ್ತವೆ ಅವೆಲ್ಲ ಪ್ರಶ್ನೆಗಳಿಗೆ ಯಾವ ಥರ ಸುಲಭವಾಗಿ ಆನ್ಸರ್ ಮಾಡೋ ವಿಧಾನಗಳನ್ನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ಪ್ರತಿಯೊಂದು ಕ್ವಶನ್ನ ನೀವು ನೋಟ್ಸ್ ಮಾಡ್ಕೊಂತ ಬರೀತಾ ಹೋದ್ರಿ ಅಂತ 100% ನೀವು ಏನು ಮತ್ತೇನು ರೆಫರ್ ಮಾಡೋ ಅವಶ್ಯಕತೆ ಇಲ್ಲ, ತುಂಬ ಈಸಿಯಾಗಿ ಎಕ್ಸಾಮಲ್ಲಿ ಸ್ಕೋರ್ ಮಾಡಬಹುದು. ಸೊ ಅದರಲ್ಲಿ ನೋಡಿರಿ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗಾಗಲೇ ಸಾಕಷ್ಟು ವೀಡಿಯೋಸ್ನ ಈ KCET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಮಾಡಿದ್ದೀನಿ. ಅವೆಲ್ಲ ವೀಡಿಯೋಸು ಪ್ಲೇ ಲಿಸ್ಟಿಗೆ ಹೋದರೆ KCET ಅಂತ ಸಿಗುತ್ತೆ, ಅದರಲ್ಲಿ ಸಾಕಷ್ಟು ವೀಡಿಯೋಸ್ ಇದ್ದಾವೆ. ಪ್ರತಿಯೊಂದು ವೀಡಿಯೋಸ್ ನೋಡಿ 100% ನಿಮಗೆ ಹೆಲ್ಪ್ ಆಗುತ್ತೆ. ನೋಟ್ಸು ಕೂಡ ಮಾಡ್ತಾ ಹೋಗಿ ಜೊತೆಗೆ ಅದರಲ್ಲಿ. ಸೊ ಇವತ್ತಿನ ಕ್ಲಾಸಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಮೊದಲನೇ ಪ್ರಶ್ನೆ ನೋಡ್ತಾ ಬನ್ನಿ. 3 persons A, B and C were engaged to complete a job. They completed it in 5 days and the remuneration paid for the entire job was ₹70,000. B has only half the efficiency of A and C has only half the efficiency of B. If the amount is distributed equally per day on the basis of their efficiency, what is the amount received by each per day? ನೋಡಿರಿ, ಒಂದು ಕೆಲಸವನ್ನು ಪೂರ್ಣಗೊಳಿಸಲು A, B ಮತ್ತು C ಎಂಬ 3 ವ್ಯಕ್ತಿಗಳನ್ನು ನೇಮಿಸಲಾಗಿತ್ತು. ಒಂದು ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ A ವ್ಯಕ್ತಿ, B ವ್ಯಕ್ತಿ, C ವ್ಯಕ್ತಿ 3 ಜನ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ದೀವಿ ಅಂತ. ಅವರು ಅದನ್ನು 5 ದಿನಗಳಲ್ಲಿ ಪೂರ್ಣಗೊಳಿಸಿದರು. ನೋಡಿರಿ, ಆ 3 ಜನ ಸೇರಿಕೊಂಡು ಒಂದು ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ 5 days ಬೇಕು ಅಂತ ಹೇಳಿದ್ದಾರೆ. 5 ದಿನಗಳಲ್ಲಿ ಪೂರ್ಣಗೊಳಿಸಿದರು ಅಂತ ಕೊಟ್ಟಿದ್ದಾರೆ. ಮತ್ತು ಇಡೀ ಕೆಲಸಕ್ಕೆ ಪಾವತಿಸಿದ ಸಂಭಾವನೆ ₹70,000. ಪ್ರತಿದಿನ 3 ಜನ ಕೆಲಸ ಮಾಡಿದ್ದಾರೆ. A, B, C 3 ಜನ ಕೆಲಸ ಮಾಡಿದರೆ ಟೋಟಲಿ 5 days ಕೆಲಸ ಮಾಡಿದ್ದಾರೆ. 5 days ಕೆಲಸಕ್ಕೆ ಅವ್ರು ಕೊಟ್ಟಿರೋದು ₹70,000 ಸಂಭಾವನೆ ಕೊಟ್ಟಿದ್ದಾರೆ. ಬಿಗೆ ಎಯ ಅರ್ಧದಷ್ಟು ದಕ್ಷತೆ, ಬಿಯ ಕೆಲಸ ಏನು ಅರ್ಧದಷ್ಟು ವರ್ಕ್ ಎಫಿಷಿಯನ್ಸಿ ಇದೆ. ಎ ಎಷ್ಟು ಕೆಲಸ ಮಾಡ್ತಾನೋ ಅರ್ಧದಷ್ಟು ಕೆಲಸ ಮಾತ್ರ ಬಿ ಮಾಡಬಲ್ಲ ಅಂತ. ಎ ಎಷ್ಟು ಕೆಲಸ ಮಾಡ್ತಾನಲ್ಲ ಅದರ ಅರ್ಧದಷ್ಟು ಕೆಲಸ ಮಾತ್ರ ಮಾಡಲಿಕ್ಕೆ ಬಿಗೆ ಸಾಧ್ಯತೆ ಇದೆ ಅಂತ. ಆಮೇಲೆ ಸಿಗೆ ಬಿಯ ಅರ್ಧದಷ್ಟು ದಕ್ಷತೆ ಮಾತ್ರ ಇದೆ ಅಂದರೆ ಸಿ ಎಷ್ಟು ಕೆಲಸ ಮಾಡ್ತಾನೆ ಅಂದರೆ ಬಿ ಎಷ್ಟು ಕೆಲಸ ಮಾಡ್ತಾನೆ ಅದರ ಅರ್ಧದಷ್ಟು ಮಾತ್ರ ಕೆಲಸ ಮಾಡಬಲ್ಲ ಸಿ ಅಂತ ಹೇಳಿದ್ದಾರೆ. ಈ ಥರ ಅವ್ರದ್ದು ವರ್ಕ್ ಎಫಿಷಿಯನ್ಸಿ ಇದೆ ಅಂತ ಹೇಳಿದ್ದಾನೆ. ಸೊ ಅವರ ದಕ್ಷತೆಯ ಆಧಾರದ ಮೇಲೆ ದಿನಕ್ಕೆ ಮೊತ್ತವನ್ನು ಸಮಾನವಾಗಿ ವಿತರಿಸಿದರೆ ಪ್ರತಿಯೊಬ್ಬರು ದಿನಕ್ಕೆ ಪಡೆಯುವ ಸಂಭಾವನೆ ಅಥವಾ ಮೊತ್ತ ಎಷ್ಟು ಅಂತ. ಅವರ ಕೆಲಸದ ದಕ್ಷತೆ ವರ್ಕ್ ಎಫಿಷಿಯನ್ಸಿ ಮೇಲೆ ನಮ್ಮ ಅಮೌಂಟನ್ನು ಏನಾರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬಂದರೆ ಅದರಲ್ಲಿ ನೋಡ್ರಿ, ಪ್ರತಿಯೊಬ್ಬರು ದಿನಕ್ಕೆ ಎಷ್ಟೆಷ್ಟು ಹಣ ಪಡಿತಾರೆ. ಫಸ್ಟ್ ಎ ಎಷ್ಟು ಪಡಿತಾನೆ, ಮೊದಲನೇ ಸಂಖ್ಯೆ ಎಲ್ಲ ಎದು, ಸೆಕೆಂಡ್ ನಂಬರ್ ಎಲ್ಲ ಬಿದು, ಥರ್ಡ್ ನಂಬರ್ ಎಲ್ಲ ಸಿಗೆ ಎಷ್ಟು ಸಿಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾನೆ. ವೆರಿ ಸಿಂಪಲ್ ನೋಡ್ರಿ. ಫಸ್ಟ್ ಅವ್ರದ್ದು ಎಫಿಷಿಯನ್ಸಿ ರೇಷಿಯೋ ಕಂಡುಹಿಡಿಯೋಣ. ಎ, ಬಿ ಮತ್ತು ಸಿ 3 ಜನದ್ದು ಎಫಿಷಿಯನ್ಸಿ ರೇಷಿಯೋ ಕಂಡುಹಿಡಿಯೋದಾದ್ರೆ ನೋಡ್ರಿ, ಬಿಗೆ ಎಯ ಅರ್ಧದಷ್ಟು ದಕ್ಷತೆ ಮಾತ್ರ ಹೊಂದಿದ್ದಾನೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ನಮಗೆ ಸಿಂಪಲ್ ಆಗಲಿ ಅಂದರೆ ಎ ಒಂದು ದಿನಕ್ಕೆ ಒಂದು 4 ಭಾಗದಷ್ಟು ಕೆಲಸ ಮಾಡ್ತಾನೆ ಅಂತ ಅಸಂಪ್ಷನ್ ಮಾಡ್ತೀನಿ. ಎ ಒಂದು ದಿನಕ್ಕೆ 4 ಭಾಗದಷ್ಟು. ನೋಡ್ರಿ, ಒಂದು ಸರ್ಕಲ್ ಇದೆ ಅಂದರೆ ಇದು 4 ಸಮಭಾಗ ಮಾಡ್ಬೋದಲ್ಲ. ಎ ಒಂದು ದಿನಕ್ಕೆ 4 ಭಾಗದಷ್ಟು ಕೆಲಸ ಮಾಡ್ತಾನೆ ಅಂತ ತಗೊಳ್ಳೋಣ. ಅಸಂಪ್ಷನ್ ಇದು, ಅಸಂಪ್ಷನ್ ಅಷ್ಟೇ. 4 ಭಾಗ ಆದರೂ ತಗೋಬೋದು, ಒಂದಿನ 2 ಭಾಗ ಆದರೂ ತಗೋಬೋದು, 40 ಭಾಗ ಆದರೂ ತಗೋಬೋದು, 10 ಭಾಗ ತಗೋಬೋದು. ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗ ನಂಬರ್ನ ಅಸಂಪ್ಷನ್ ಮಾಡ್ಕೊಳ್ಳೋಣ. ಎ ಒಂದು ದಿನಕ್ಕೆ 4 ಭಾಗದಷ್ಟು ಕೆಲಸ ಮಾಡ್ತಾನೆ ಅಂದರೆ ಎ ಎಷ್ಟು ಕೆಲಸ ಮಾಡ್ತಾನೆ ಅದ್ರ ಅರ್ಧದಷ್ಟು ಬಿ ಕೆಲಸ ಮಾಡ್ತಾನೆ ಅಂತ ಕೊಟ್ಟಿದ್ದಾನೆ. ಬಿಗೆ ಎಯ ಅರ್ಧದಷ್ಟು, ಎ 4 ಭಾಗದಷ್ಟು ಕೆಲಸ ಮಾಡ್ತಾನೆ ಅಂದರೆ ಬಿ ಅರ್ಧದಷ್ಟು ಅಂದರೆ 2 ಭಾಗದಷ್ಟು ಕೆಲಸ ಮಾತ್ರ ಮಾಡ್ತಾನೆ ಅಂತ ಅರ್ಥ. ಆಮೇಲೆ ಸಿಗೆ ಬಿಯ ಅರ್ಧದಷ್ಟು ದಕ್ಷತೆ ಮಾತ್ರ ಅಂದರೆ ಸಿ ಏನನ್ನು ಬಿ ಎಷ್ಟು ಕೆಲಸ ಮಾಡ್ತಾನೆ ಅದರ ಅರ್ಧದಷ್ಟು, ಬಿ 2 ಭಾಗದಷ್ಟು ಕೆಲಸ ಮಾಡ್ತಾನೆ ಅಂದರೆ ಸಿ ಅದರ ಅರ್ಧ ಅಂದರೆ 1 ಭಾಗದಷ್ಟು ಮಾತ್ರ ಕೆಲಸ ಮಾಡ್ತಾನೆ ಅಂತ.
ಸೊ ಇದು 4:2:1 ಅನ್ನೋದು ಆ 3 ಜನರ ಎಫಿಷಿಯನ್ಸಿ ರೇಷು, ವರ್ಕ್ ಎಫಿಷಿಯನ್ಸಿ ರೇಷು, ಕೆಲಸದ ದಕ್ಷತೆಯ ಅನುಪಾತ ಅಂತ ಕರಿತೀವಿ. 4:2:1 ಈ ರೇಷು ಪ್ರಕಾರ ಇಲ್ಲಿ ಬಂದಿರೋ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಟೋಟಲಿ 70,000 ರೂಪಾಯಿ ಏನು ಅಮೌಂಟ್ ಇದೆಯಲ್ಲ, ಇದು 5 ಡೇಸ್ಗೆ 70,000. 5 ದಿನಕ್ಕೆ 70,000 ಅಂದರೆ 1 ದಿನಕ್ಕೆ ಎಷ್ಟು ಸಿಗುತ್ತೆ ಆ 3 ಜನಕ್ಕೆ ಸೇರಿ ಅಂತ ಕಂಡುಹಿಡಿಬೇಕಂದ್ರೆ 70,000ನ 5ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 14,000 ಬರುತ್ತೆ. 14,000 ಬರುತ್ತೆ. 70,000ನ 5ರಿಂದ ಡಿವೈಡ್ ಮಾಡಿದ್ರೆ 14,000 ಬರುತ್ತೆ. 14 ಬರೀತೀನಿ. ಸೊ ಹಾಗಾದರೆ ನೋಡ್ರಿ, ಈ ಎಗೆ ಎಷ್ಟು ಸಿಗುತ್ತೆ 1 ದಿನಕ್ಕೆ, ಬಿಗೆ ಎಷ್ಟು ಸಿಗುತ್ತೆ, ಸಿಗೆ ಎಷ್ಟು ಸಿಗುತ್ತೆ, ಒಂದೊಂದು ದಿನಕ್ಕೆ ಎಷ್ಟು ಸಿಗುತ್ತೆ ಅಂತ ಕಂಡುಹಿಡಿಬೇಕಾದ್ರೆ 1 ದಿನಕ್ಕೆ 3 ಜನ ಸೇರಿ 14,000 ಪಡಿತಾರೆ. ಎ ಬಿ ಸಿ 3 ಜನ ಸೇರ್ಕೊಂಡು 1 ದಿನಕ್ಕೆ ಎಷ್ಟು ಸಿಗುತ್ತೆ 14,000 ಸಿಗುತ್ತೆ. ಅದರಲ್ಲಿ ಎಗೆಷ್ಟು, ಬಿಗೆಷ್ಟು, ಸಿಗೆಷ್ಟು ಅಂತ ಕಂಡುಹಿಡಿಬೇಕಂದ್ರೆ ಈ 3 ಜನದ ವರ್ಕ್ ಎಫಿಷಿಯನ್ಸಿ ರೇಷನ್ನ ಅಡಿಷನ್ ಮಾಡಿರಿ. 4 + 2 6, 6 + 1 7 ಆಗುತ್ತಲ್ಲ. ಈ 14,000ನ 7ರಿಂದ ಭಾಗಿಸೋಣ. ಸೊ 7 2 14, 3 0 ಪಕ್ಕ ಬರಿತೀನಿ, 3 0. ಸೊ ಇವಾಗ 2,000 ಬಂತಲ್ಲ, 2,008 ಇಲ್ಲಿ ಏನ ದಕ್ಷತೆಯ ಅನುಪಾತ 4 ಇದೆಯಲ್ಲ, 4ರಿಂದ ಗುಣಿಸ್ರಿ, 2 4 8, ಹೇಗೆ 8,000 ರೂಪಾಯಿ ಸಿಗುತ್ತೆ ಅಂತ. ಇದೇ 2,000 ರೂಪಾಯಿ ಬರ್ಕೊಂಡು ಬಿನ ಎಫಿಷಿಯನ್ಸಿ ರೇಷು 2 ಇದೆಯಲ್ಲ, ಅಲ್ಲಿ 2ರಿಂದ ಗುಣಾಕಾರ ಮಾಡಿರಿ. 2,000 × 2 ಅಂದರೆ 4,000 ರೂಪಾಯಿ ಸಿಗುತ್ತೆ. ಇದೇ 2,000 × 1 ಬರ್ಕೊಳ್ರಿ, ಸಿನ ಅಮೌಂಟ್ ಸಿಗುತ್ತೆ. ಸಿನ ರೇಷು 1 ಇದೆ ಅಂದರೆ 2,000 ಸಿಗುತ್ತೆ. ಟೋಟಲ್ ನೋಡ್ರಿ, 8 + 4 12, 12 + 2 ಅಂದರೆ 14,000 ಕರೆಕ್ಟ್ ಆಗುತ್ತೆ. 8,000, 4,000, 2,000 ಅಂತ ಯಾವ ಆಪ್ಷನಲ್ಲಿದೆ ನೋಡ್ರಿ, ಅದೇ ರೈಟ್ ಆನ್ಸರ್ ಆಗುತ್ತೆ. 8,000, 4,000, 2,000 ಅಂತ ನೋಡ್ರಿ, ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ಈ ರೀತಿ ಈ ಪ್ರಶ್ನೆಯನ್ನು ಆನ್ಸರ್ ಮಾಡ್ಬೋದು. ಓಕೆನಾ? ಕ್ವಶನ್ನು, ಆಪ್ಷನ್ನು, ಸೊಲ್ಯೂಷನ್ನು ಬರಿತಾ ಹೋಗ್ರೆ ನೋಟ್ಬುಕ್ಕಲ್ಲಿ. ಹಾಗಾದರೆ ನಿಮಗೆ ಮೆಮೊರಿಯಲ್ಲಿ ಇರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಇದನ್ನು ಕಲಿತಾ ಹೋಗ್ಬೇಕು ಈಗ ಸಬ್ಜೆಕ್ಟನ್ನು. ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡಿರಿ. ಎ ಮ್ಯಾನುಸ್ಕ್ರಿಪ್ಟ್ ಆಫ್ 7,950 ವರ್ಡ್ಸ್ ವಾಸ್ ಡಿಸ್ಟ್ರಿಬ್ಯೂಟೆಡ್ ಟು 2 ಟೈಪಿಸ್ಟ್ಸ್ ಎ ಆ್ಯಂಡ್ ಬಿ with a typing speed of 15 words per minute and 20 words per minute respectively. Typist A stops the work exactly after 1 hour 30 minutes. If so, how much time is required for typist B to finish the remaining work? ನೋಡ್ರಿ, 7,950 ಪದಗಳ ಹಸ್ತಪ್ರತಿಯನ್ನು ಕ್ರಮವಾಗಿ 15 ಪದಗಳು ಪ್ರತಿ ನಿಮಿಷಕ್ಕೆ ಮತ್ತು 20 ಪದಗಳು ಪ್ರತಿ ನಿಮಿಷಕ್ಕೆ ಟೈಪಿಂಗ್ ವೇಗದೊಂದಿಗೆ ಇಬ್ಬರು ಟೈಪಿಸ್ಟ್ಗಳಾದ ಎ ಮತ್ತು ಬಿಗೆ ವಿತರಿಸಲಾಯಿತು. ಟೈಪಿಸ್ಟ್ ಎ 1 ಗಂಟೆ 30 ನಿಮಿಷಗಳ ನಂತರ ಕೆಲಸವನ್ನು ನಿಲ್ಲಿಸುತ್ತಾರೆ ಅಂತಿದೆ. ಹಾಗಿದ್ದಲ್ಲಿ ಉಳಿದ ಕೆಲಸವನ್ನು ಮುಗಿಸಲು ಟೈಪಿಸ್ಟ್ ಬಿಗೆ ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಉಳಿದ ಕೆಲಸ ಮುಗಿಸ್ಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಸರ್ ನೋಡ್ರಿ, ಎ ಟೈಪಿಸ್ಟು 1 ನಿಮಿಷಕ್ಕೆ 15 ಪದಗಳನ್ನು ಟೈಪ್ ಮಾಡ್ತಾನೆ ಅಂತ, ಬಿ ಟೈಪಿಸ್ಟು 1 ನಿಮಿಷಕ್ಕೆ 20 ಪದಗಳನ್ನು ಟೈಪ್ ಮಾಡ್ತಾನೆ. ಅವರಿಬ್ಬರಿಗೂ ಟೈಪಿಂಗ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಇಬ್ಬರಿಗೂ ಟೈಪಿಂಗ್ ಮಾಡಿ ಕೊಟ್ಟಾದ್ಮೇಲೆ ಏನನ್ನು 1 ಗಂಟೆ 30 ನಿಮಿಷ ಆದಮೇಲೆ ಕೆಲಸ ನಿಲ್ಲಿಸ್ತಾನೆ. ನೋಡ್ರಿ, 7,900 ಪದಗಳ ಹಸ್ತಪ್ರತಿಯನ್ನು ಕ್ರಮವಾಗಿ 15 ಪದಗಳು ಪ್ರತಿ ನಿಮಿಷಕ್ಕೆ ಮತ್ತು 20 ಪದಗಳು ಪ್ರತಿ ನಿಮಿಷಕ್ಕೆ ಟೈಪಿಂಗ್ ವೇಗದೊಂದಿಗೆ ಇಬ್ಬರು ಟೈಪಿಸ್ಟ್ಗಳಾದ ಎ ಮತ್ತು ಬಿಗೆ ವಿತರಿಸಲಾಯಿತು. ಇಬ್ಬರು ಟೈಪಿಸ್ಟ್ ಎ ಮತ್ತು ಬಿಗೆ 7,950 ಪದಗಳು ಇರ್ತಕ್ಕಂಥ ಒಂದು ಹಸ್ತಪ್ರತಿಯನ್ನು ಕೊಡ್ತಾರೆ ಇಬ್ಬರು ಟೈಪಿಸ್ಟ್ಗಳಿಗೆ. ಅದರಲ್ಲಿ ಎ 1 ಗಂಟೆ 30 ನಿಮಿಷ ಆದಮೇಲೆ ಟೈಪ್ ಮಾಡೋದು ನಿಲ್ಲಿಸ್ತಾನೆ. ಉಳಿದಿರೋದನ್ನೆಲ್ಲ ಬಿ ಟೈಪ್ ಮಾಡ್ತಾನೆ. ಸೊ ಉಳಿದಿರೋ ಟೈಪ್ ಮಾಡಲಿಕ್ಕೆ ಬಿಗೆ ಎಷ್ಟು ಸಮಯ ಬೇಕಾಗುತ್ತೆ, ಟೈಮ್ ಬೇಕಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ 1 ಗಂಟೆ 30 ನಿಮಿಷ ಅಂದರೆ ನೋಡ್ರಿ, ಸೊ 1 ಗಂಟೆಗೆ 60 ನಿಮಿಷ, 1 ಗಂಟೆಗೆ 60 ನಿಮಿಷ ಪ್ಲಸ್ 30 ನಿಮಿಷ ಅಂದರೆ ಟೋಟಲಿ 90 ನಿಮಿಷದವರೆಗೂ ಎ ಟೈಪ್ ಮಾಡಿದ್ದಾನೆ. ಎ ಟೋಟಲಿ ಎಷ್ಟು ಸಮಯದವರೆಗೂ ಟೈಪ್ ಮಾಡಿದ್ದಾನೆ ಅಂದರೆ 1 ಗಂಟೆಗೆ 60 ನಿಮಿಷ ಪ್ಲಸ್ ಇದೊಂದು 30 ನಿಮಿಷ ಅಂದರೆ ಟೋಟಲಿ 90 ಮಿನಿಟ್ಸ್ವರೆಗೂ ಎ ಟೈಪ್ ಮಾಡಿದ್ದಾನೆ. ಸೊ ಎ 90 ಮಿನಿಟ್ಸ್ವರೆಗೂ ಟೈಪ್ ಮಾಡಿದ್ದಾನೆ ಅಂದರೆ ಅವನು 1 ನಿಮಿಷಕ್ಕೆ ಏನ ಸ್ಪೀಡು 15 ಪದಗಳನ್ನ ಟೈಪ್ ಮಾಡ್ತಾನೆ. 1 ನಿಮಿಷಕ್ಕೆ 15 ಪದಗಳು ಟೈಪ್ ಮಾಡ್ತಾನೆ ಅಂದರೆ 90 ನಿಮಿಷಕ್ಕೆ ಎಷ್ಟಾಗುತ್ತೆ ಅಂದರೆ 15 9 135,350 ಪದಗಳನ್ನು ಟೈಪ್ ಮಾಡ್ತಾನೆ ಅಂತ.
1 ನಿಮಿಷಕ್ಕೆ 15 ಪದಗಳಾದರೆ 90 ನಿಮಿಷಕ್ಕೆ 1350 ಪದಗಳನ್ನು ಟೈಪ್ ಮಾಡ್ತಾನೆ. ಬಿನೂ ಕೂಡ ಇದೇ 90 ನಿಮಿಷಕ್ಕೆ ಎಷ್ಟು ಪದಗಳು ಟೈಪ್ ಮಾಡ್ತಾನೆ ಅಂದರೆ ಅವನ ಟೈಪಿಂಗ್ ಸ್ಪೀಡು 1 ನಿಮಿಷಕ್ಕೆ 20 ಪದಗಳನ್ನು ಟೈಪ್ ಮಾಡೋದು ಟೈಪಿಂಗ್ ಸ್ಪೀಡಲ್ಲ. 20 × 9 ಗುಣಾಕಾರ ಮಾಡಿರಿ 1800 ಪದಗಳನ್ನು ಟೈಪ್ ಮಾಡಿರ್ತಾನೆ. 1 ಗಂಟೆ 30 ನಿಮಿಷಕ್ಕೆ ಇಬ್ಬರು ಸೇರಿ ಟೋಟಲ್ ಎಷ್ಟು ಪದಗಳನ್ನು ಟೈಪ್ ಮಾಡಿದ್ದಾರೆ ಅಂತ ನಾವು ಅಡಿಷನ್ ಮಾಡೋಣ, ಕೂಡೋಣ. 0, 5, 11, 1, ದಶಕ 1, 3150 ಪದಗಳನ್ನು ಇಬ್ಬರು ಸೇರಿ ಟೈಪ್ ಮಾಡಿರ್ತಾರೆ. ಅದು 1 ಗಂಟೆ 30 ನಿಮಿಷ ಅಂದರೆ 90 ನಿಮಿಷ ಆಗುತ್ತೆ. ಟೋಟಲಿ ಪದಗಳಿರೋದು 7950 ಇದೆಯಲ್ಲ, ಆ 7950ರಲ್ಲಿ 3150 ಪದಗಳನ್ನು 1 ಗಂಟೆ 30 ನಿಮಿಷಕ್ಕೆ ಇಬ್ಬರು ಸೇರಿ ಟೋಟಲ್ ಟೈಪ್ ಮಾಡಿರೋದು. ಇಲ್ಲಿ 0, 0, 9 1 ಕಳೆದ್ರೆ 8, 7 3 ಕಳೆದ್ರೆ 4, ಇನ್ನು ಉಳಿದಿರೋ ಪದಗಳು ಎಷ್ಟಂದ್ರೆ 4800 ಪದಗಳು ಉಳಿದಿರ್ತವೆ. 1 ಗಂಟೆ 30 ನಿಮಿಷ ಆದಮೇಲೆ ಟೈಪಿಂಗ್ ಮಾಡೋದು ನಿಲ್ಲಿಸ್ತಾನೆ. ಇನ್ನು ಉಳಿದಿರೋ 4800 ಪದಗಳನ್ನು ಟೈಪ್ ಮಾಡ್ತಾನೆ. ಉಳಿದಿರೋ ಪದಗಳನ್ನು ಟೈಪ್ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು ಅಂತ ಕೇಳಿದರೆ, ಬಿನ ಎಫಿಷಿಯನ್ಸಿ ಏನಿದೆ ಅಂದರೆ 1 ನಿಮಿಷಕ್ಕೆ 20 ಪದಗಳನ್ನು ಟೈಪ್ ಮಾಡ್ತಾನಲ್ಲ. 20ರಿಂದ ಇದನ್ನು ಡಿವೈಡ್ ಮಾಡಿರಿ, 0, 0 ಕ್ಯಾನ್ಸಲ್ ಆಗುತ್ತೆ. 7ರಿಂದ 480 ಡಿವೈಡ್ ಮಾಡಿದ್ದೀವಿ ಅಂದರೆ ಎಷ್ಟು ಬರುತ್ತೆ ಅಂದರೆ 480ಗೆ ಅರ್ಧ ಅಂದರೆ 240 ನಿಮಿಷ ಬೇಕಾಗುತ್ತೆ. 240 ಮಿನಿಟ್ಸ್ ಬೇಕಾಗುತ್ತೆ. ಉಳಿದಿರೋ 4800 ಪದಗಳನ್ನ ಟೈಪ್ ಮಾಡಲಿಕ್ಕೆ 480 ಡಿವೈಡ್ ಬೈ 2 ಅಂದರೆ 480ರಲ್ಲಿ 2 ಅಂದರೆ ಡಿವೈಡ್ ಬೈ 2 ಅಂದರೆ ಅರ್ಧ ಅಂತ. 480ರಲ್ಲಿ ಹಾಫ್ ಅಂದರೆ 240 ಮಿನಿಟ್ಸ್ ಬೇಕಾಗುತ್ತೆ. 240 ನಿಮಿಷ. 240 ನಿಮಿಷ ಅಂದರೆ ಆಪ್ಷನಲ್ಲಿ ಗಂಟೆ ನಿಮಿಷ. 240 ನಿಮಿಷ ಅಂದರೆ ಎಷ್ಟಾಗುತ್ತೆ ಅಂದರೆ 1 ಗಂಟೆಗೆ 60 ನಿಮಿಷ ಅಲ್ಲ, 60ರಿಂದ ಭಾಗಿಸಿ 0, 0 ಕ್ಯಾನ್ಸಲ್, 6 4 24 ಅಲ್ಲ, 4 ಅವರ್ಸ್ ಬೇಕಾಗುತ್ತೆ. 240 ನಿಮಿಷ ಅಂದರೆ ಅದು 4 ಗಂಟೆಗೆ ಸಮ. 60 ನಿಮಿಷಕ್ಕೆ 1 ಗಂಟೆ, 120 ನಿಮಿಷಕ್ಕೆ 2 ಗಂಟೆ, 180 ನಿಮಿಷಕ್ಕೆ 3 ಗಂಟೆ, 240 ನಿಮಿಷಕ್ಕೆ ಎಷ್ಟು ಗಂಟೆ ಆಗುತ್ತೆ? 4 ಗಂಟೆ ಬೇಕಾಗುತ್ತೆ. 4 ಅವರ್ಸ್ ಬೇಕಾಗುತ್ತೆ. 4 ಅವರ್ಸ್ ಅನ್ನೋದಿಲ್ಲ, ಆಪ್ಷನ್ ಎನಲ್ಲಿದ್ದಿಲ್ಲ. ದಿಸ್ ಈಸ್ ದ ರೈಟ್ ಆನ್ಸರ್. ಕರೆಕ್ಟಾ? ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕ್ವಶನ್ ಓದಿ ಅರ್ಥ ಮಾಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿದ್ರೆ 4 ಅವರ್ಸ್ ಬರುತ್ತೆ. ಇದನ್ನು ಮಾಡ್ಕೊಂತ ಕೂರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇಫ್ ಇನ್ಕಮ್ ಆಫ್ ಎ ಈಸ್ 20% ಲೆಸ್ ದೆನ್ ಇನ್ಕಮ್ ಆಫ್ ಬಿ, ಹೌ ಮಚ್ ಪರ್ಸೆಂಟ್ ಈಸ್ ಬಿಸ್ ಇನ್ಕಮ್ ಮೋರ್ ದ್ಯಾನ್ ಇನ್ಕಮ್ ಆಫ್ ಎ? ನೋಡಿ, ಎನ ಆದಾಯ ಬಿನ ಆದಾಯಕ್ಕಿಂತ 20% ಕಡಿಮೆ ಇದೆ. ಎನ ಇನ್ಕಮ್ ಏನಿದೆಯಲ್ಲ ಬಿಗಿಂತ 20% ಕಡಿಮೆ ಇದೆ. ಹಾಗಾದರೆ ಉಲ್ಟಾ ಕೇಳಿದಲ್ಲ, ಬಿನ ಆದಾಯ ಎಗಿಂತ ಎಷ್ಟು ಜಾಸ್ತಿ ಇದೆ ಅಂತ. ನೋಡ್ರಿ, ವೆರಿ ಸಿಂಪಲ್ ಕ್ವಶನ್. ಎನ ಇನ್ಕಮ್ಮು, ಎ ಮತ್ತು ಬಿ ಇಬ್ಬರದ್ದು ಇನ್ಕಮ್ಮ ಕೊಟ್ಟಿದ್ದಾನೆ. ಎನ ಇನ್ಕಮ್ ಏನಿದೆಯಲ್ಲ ಈ ಬಿಗಿಂತ ಎಷ್ಟು ಪರ್ಸೆಂಟು? 20% ಕಡಿಮೆ ಇದೆ ಅಂತ. ಎನ ಆದಾಯ ಬಿ ಆದಾಯ ಕಂಪೇರ್ ಮಾಡಿದ್ರೆ 20% ಕಡಿಮೆ ಇದೆ. ಹಾಗಾದ್ರೆ ಈ ಬಿನ ಆದಾಯ ಎ ಆದಾಯ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಹೆಚ್ಚಾಗಿದೆ ಅಂತ. ಇವನು 20% ಕಡಿಮೆ ಇದೆ ಅಂದರೆ ಇವನು 20% ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ. 20% ಜಾಸ್ತಿ ಇದೆ ಅನಿಸುತ್ತೆ. ಆಪ್ಷನ್ ಎ ಫಸ್ಟ್ ಒನ್ಲಿದೆ. ಇದನ್ನು ರೈಟ್ ಆನ್ಸರ್ ಅಂತ ಸುಮಾರು ಜನ ಈ ಮೊದಲನೇ ಆಪ್ಷನ್ಗೆ ಆನ್ಸರ್ ಮಾಡ್ತೀವಿ. 100ಕ್ಕೆ 90% ಸ್ಟೂಡೆಂಟ್ಸ್. ಎಷ್ಟು ಸಿಂಪಲ್ ಕ್ವಶನ್ನು. ಎನ ಆದಾಯ ಬಿಗಿಂತ 20% ಕಡಿಮೆ ಇದೆ ಅಂದರೆ ಬಿನ ಆದಾಯ ಎಗಿಂತ 20% ಹೆಚ್ಚಿರುತ್ತೆ. ಈಸಿ ಕ್ವಶನ್, ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತೇಳಿ ಮೊದಲನೇ ಆಪ್ಷನ್ನ ಆನ್ಸರ್ ಮಾಡ್ಬರ್ತೀವಿ. 90% ಸ್ಟೂಡೆಂಟ್ಸ್ ಇದೇ ಕೆಲಸ ಮಾಡೋದು. ಬಟ್ ಆನ್ಸರ್ ಇದು 100% ರಾಂಗ್. ಯಾಕೆ ರಾಂಗ್ ಅಂದರೆ ಯಾವಾಗಲೂ ಪರ್ಸೆಂಟೇಜ್ ಕಂಪ್ಯಾರಿಸನ್ ಇರುತ್ತಲ್ಲ, ಶೇಕಡ ರೂಪದ ಹೋಲಿಕೆ ಇರುತ್ತಲ್ಲ, ಅದು ಯಾವಾಗಲೂ ಸೇಮ್ ಇರಲ್ಲ. ನಂಬರ್ ಟು ನಂಬರ್ ಕಂಪ್ಯಾರಿಸನ್ ಸೇಮ್ ಇರುತ್ತೆ. ನಿನ್ನ ಹತ್ರ ಏನ ಹತ್ರ 100 ರೂಪಾಯಿ ಇದ್ದು ಬಿನ ಹತ್ರ 120 ರೂಪಾಯಿ ಇತ್ತು ಅಂದರೆ ಏನ ಬಳಿ ಇರೋ ಅಮೌಂಟು ಬಿಗಿಂತ 20 ರೂಪಾಯಿ ಕಡಿಮೆ ಇದೆ. ಏನ ಬಳಿ ಇರೋ ಅಮೌಂಟು ಬಿಗಿಂತ 20 ರೂಪಾಯಿ ಕಡಿಮೆ ಇದೆ. ಹಾಗಾದರೆ ಬಿನ ಬಳಿ ಇರ್ತಕ್ಕಂಥ ಅಮೌಂಟ್ ಎಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಕಂಡುಹಿಡಿಬೇಕು. ನೋಡ್ರಿ, 20 ರೂಪಾಯಿ ಕಡಿಮೆ ಇದೆ. ಇದನ್ನು ನಾವು ಈ ರೀತಿಯೂ ಬರ್ಕೋಬೋದು. ಇದನ್ನು ಬಿನ ಆದಾಯ ನಾವು 100 ರೂಪಾಯಿ ಅಂತ ಬರ್ಕೊಂಡು ಆನ್ಸರ್ ಮಾಡ್ಬೋದು. ನೋಡ್ರಿ, ಬಿನ ಹತ್ರ 100 ರೂಪಾಯಿ ಇದೆ ಅಂದರೆ ಏನ ಹತ್ರ 80 ರೂಪಾಯಿ ಇದೆ. ಅವಾಗ ಏನು ಹೇಳ್ತೀವಿ? ಏನ ಇನ್ಕಮ್ ಬಿಗಿಂತ 20 ರೂಪಾಯಿ ಕಡಿಮೆ ಇದೆ ಅಂತ ಹೇಳ್ತೀವಿ. ಅದೇ ಬಿನ ಬಳಿ ಇರೋ ಅಮೌಂಟ್ ಎಗಿಂತ 20 ರೂಪಾಯಿ ಜಾಸ್ತಿ ಇದೆ ಅಂತ ಹೇಳ್ತೀವಿ. ಇಲ್ಲಿ ನಂಬರ್ ಟು ನಂಬರ್ ಕಂಪ್ಯಾರಿಸನ್ ಯಾವಾಗಲೂ ಸೇಮ್ ಇರುತ್ತೆ. ನಂಬರ್ ಟು ನಂಬರ್ ಕಂಪ್ಯಾರಿಸನ್ ಸೇಮ್ ಇರುತ್ತೆ.
ಸೊ ಅದರ ಪರ್ಸೆಂಟೇಜ್ ಕಂಪ್ಯಾರಿಸನ್ ನೋಡೋಣ. ಏನು ಆದಾಯ ಬಿಗಿಂತ 20% ಕಡಿಮೆ ಅಂತ ಹೇಳ್ತೀವಿ. ಯಾಕಂದರೆ ಇದು 100ಕ್ಕೆ ಇರೋದ್ರಿಂದ ಏನು ಆದಾಯ ಬಿಗಿಂತ 20% ಕಡಿಮೆ, 20 ರೂಪಾಯಿ ಕಡಿಮೆ ಅಂತಲೇ ಹೇಳ್ಬೋದು, ಪರ್ಸೆಂಟೇಜಲ್ಲಿ 20% ಕಡಿಮೆ ಅಂತಲೇ ಹೇಳ್ಬೋದು. ಆದರೆ ಬಿನ ಆದಾಯ ಎಗಿಂತ 20% ಹೆಚ್ಚು ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಏನಂತ ಇರೋದು 80 ರೂಪಾಯಿ, 100ಕ್ಕಿದ್ರೆ ಈಸಿ ಆಗುತ್ತೆ. ಸೊ ಈ 80 ರೂಪಾಯಿಗೆ ಇದು 20 ರೂಪಾಯಿ ಜಾಸ್ತಿ ಇದೆ, 80 ರೂಪಾಯಿಗೆ 20 ರೂಪಾಯಿ ಜಾಸ್ತಿ ಇದೆ ಬಿ ಬಳಿ ಅಂದರೆ 100ಕ್ಕೆ ಎಷ್ಟು ಜಾಸ್ತಿ ಅಂತ ಕಂಡುಹಿಡ್ಕೋಬೇಕು. ಸೊ ಇದು 21 24 80 ಕ್ಯಾನ್ಸಲ್ಲು, 4ರಿಂದ ಡಿವೈಡ್ ಮಾಡಿರಿ, 4 25 100 ಕ್ಯಾನ್ಸಲ್ ಆಗಿ 25% ಹೆಚ್ಚಾಗಿದೆ ಅಂತ ಕರಿತೀವಿ. ನೋಡಿ, ಬಿನ ಆದಾಯ ಎಗಿಂತ 25% ಹೆಚ್ಚಾಗಿದೆ. ನೋಡಿರಿ, ನಂಬರ್ ಟು ನಂಬರ್ ಕಂಪ್ಯಾರಿಸನ್ ಸೇಮ್ ಇರುತ್ತೆ, ಬಟ್ ಪರ್ಸೆಂಟೇಜ್ ಕಂಪ್ಯಾರಿಸನ್ ಯಾವಾಗಲೂ ಸೇಮ್ ಬರಲ್ಲ. ಸೊ ಬಿನ ಆದಾಯ ಎಗಿಂತ 25% ಹೆಚ್ಚಾಗಿದೆ ಅಂತ ಸೆಕೆಂಡ್ ಆಪ್ಷನ್ ಬರಿತೀವಿ. ಬಟ್ ನೀವು ಎಕ್ಸಾಮಲ್ಲಿ ಇದೆಲ್ಲ ರಿಸ್ಕ್ ತಗೊಂಡು ಮಾಡೋ ಅವಶ್ಯಕತೆ ಇಲ್ಲ, ವೆರಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಸೊ ನಿಮಗೆ ಇದನ್ನು ಕ್ಲಾರಿಟಿ ಇದೆಲ್ಲ ನಿಮಗೆ ಗೊತ್ತಾಗದೇ ಇದ್ದರೆ ವೆರಿ ಸಿಂಪಲ್. ಏನು ಆದಾಯ ಬಿಗಿಂತ 20% ಕಡಿಮೆ ಇದೆ ಅಂತ ಕೊಟ್ಟಿದ್ದಾನೆ. ಏನು ಆದಾಯ ಬಿಗಿಂತ 20% ಕಡಿಮೆ ಇದೆ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಬಿನ ಆದಾಯ ಎಗಿಂತ ಎಷ್ಟು % ಜಾಸ್ತಿ ಇದೆ ಅಂತ ಕಂಡುಹಿಡಿಬೇಕಂದ್ರೆ ಈ 20%ನ್ನು ನಾವು ಭಿನ್ನರಾಶಿ ರೂಪದಲ್ಲಿ 1/5 ಅಂತ ಬರಿತೀವಿ. 1/5 ಅಂತ ಬರಿತೀವಿ. 20%ನ್ನು ಭಿನ್ನರಾಶಿ ರೂಪದಲ್ಲಿ 1/5 ಅಂತ ಬರಿಬೋದು. ಹೆಂಗಾಗುತ್ತೆ ಅದು 1/20% ಅಂದರೆ ಅದನ್ನ 20/100 ಆಗಿರುತ್ತೆ. 21 25 100 ಕ್ಯಾನ್ಸಲ್ ಆಗಿ 1/5 ಬರುತ್ತೆ. 20%ನ್ನು ಭಿನ್ನರಾಶಿಯಲ್ಲಿ 1/5 ಬರ್ಕೋಬೇಕು. ಸೊ ಹಾಗಾದ್ರೆ ಬಿನ ಆದಾಯ ಹೇಗಿಂತ ಎಷ್ಟು % ಜಾಸ್ತಿ ಇದೆ ಅಂತ ಕಂಡುಹಿಡಿಬೇಕಂದ್ರೆ ಈ ಮೇಲಿರೋ ಅಂಶ ನ್ಯೂಮರೇಟರ್ 1ನ ಹಾಗೆ ಬರ್ಕೊಂಡು ಸೊ ಕೆಳಗಡೆ ಏನು ಮಾಡಬೇಕಂದ್ರೆ ಎಷ್ಟು % ಹೆಚ್ಚಾಗಿದೆ ಅಂತ ಕಂಡುಹಿಡಿಬೇಕು ಅಂದರೆ ಇವೆರಡನ್ನ ಮೈನಸ್ ಮಾಡಿ ಬರಿಬೇಕು. ಈ 5ಅಲ್ಲಿ 1 ಮೈನಸ್ ಮಾಡಿರಿ 4 ಬರುತ್ತೆ. ಇದನ್ನ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ಬೇಕು. 1/4 ಅಂದರೆ ಇಂಟು 100 ಹಾಕೋಬೇಕು. 4ರಿಂದ ಡಿವೈಡ್ ಮಾಡಿರಿ, 4 2 8, ಇನ್ನೆರಡು ಉಳಿಯುತ್ತೆ, 4 20 ಕ್ಯಾನ್ಸಲ್ ಆದರೆ 25 ಇಂಟು 1 ಅಂದರೆ 25% ಬರುತ್ತೆ. ಬಿನ ಆದಾಯ ಹೇಗಿಂತ 25% ಹೆಚ್ಚಾಗಿರುತ್ತೆ. ಆಪ್ಷನ್ ಸೆಕೆಂಡ್ ಒನ್ನಲ್ಲಿದೆಯಲ್ಲ, ದಿಸ್ ಇಸ್ ದ ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. ಮುಂದಿನ ಪ್ರಶ್ನೆ ನೋಡಿ, 4th ಕ್ವಶನ್ನು. 3/7 part ಆಫ್ ಎ ಬಕೆಟ್ ಕ್ಯಾನ್ ಬಿ ಫಿಲ್ಡ್ ಇನ್ 1 minute. ರೆಸ್ಟ್ ಪಾರ್ಟ್ ಆಫ್ ದ ಬಕೆಟ್ ಕ್ಯಾನ್ ಬಿ ಫಿಲ್ಡ್ ಇನ್ ಅಂತ ಇದೆ. ನೋಡಿ, ಒಂದು ಬಕೆಟ್ನ 7ನೇ 3 ಭಾಗವು 1 ನಿಮಿಷದಲ್ಲಿ ತುಂಬುತ್ತದೆ. ಒಂದು ಬಕೆಟ್ನ 7/3 ಅಂದರೆ 7ನೇ 3 ಭಾಗ ಅಥವಾ 3/7 part ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಕನ್ನಡದಲ್ಲಿ 7ನೇ 3 ಭಾಗ ತುಂಬಲಿಕ್ಕೆ 1 ನಿಮಿಷ ಬೇಕಾಗುತ್ತೆ. ಹಾಗಾದರೆ ಬಕೆಟ್ನ ಉಳಿದ ಭಾಗ ತುಂಬಲಿಕ್ಕೆ ಎಷ್ಟು ಸಮಯ ಬೇಕು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇನ್ನೂ ನಿಮಗೆ ಕ್ಲಾರಿಟಿ ಬೇಕಂದ್ರೆ ಒಂದು ಬಕೆಟ್ ನೀವು ಬೇಕಾದ್ರೆ ಡಯಾಗ್ರಾಮ್ ಮೂಲಕನೇ ಹಾಕೊಂಡು ತೋರಿಸ್ಬಿಡೋಣ. ಒಂದು ಬಕೆಟನ್ನು 7ನೇ 3 ಭಾಗ ಅಂತ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಡಿನಾಮಿನೇಟರ್ ಛೇದ ಅಂತ ಕರಿತೀವಲ್ಲ, ಈ ಡಿನಾಮಿನೇಟರಲ್ಲಿ 7 ಇದೆ. ಅಂದರೆ ಆ ಬಕೆಟ್ನ 7 ಸಮಭಾಗ ಮಾಡ್ಕೋಬೇಕು. ಸೊ ನಾವು ಒಂದು ಪೇಂಟ್ ತಗೊಂಡು ಮಾರ್ಕ್ ಮಾಡ್ತಾವ್ರು, 1 ಭಾಗ 2 ಭಾಗ 3 ಭಾಗ 4 ಭಾಗ 5 ಭಾಗ 6 ಭಾಗ 7 ಭಾಗ ಆಗುತ್ತೆ. ನೋಡ್ರಿ, ಈ ಥರ 7 ಭಾಗಗಳು ಮಾಡ್ಕೊಂಡ್ರೆ ಒಂದು ಬಕೆಟ್ನ 7 ಭಾಗ. ಸೊ ಇದು 1 2 3 ಆಮೇಲೆ 4 5 6 ಹಿಂಗೆ 7 ಭಾಗ ಮಾಡ್ಕೊಂಡಿದ್ದೀವಿ ಅಂತ ಹೇಳೋಣ. ಸೊ ಒಂದು ಬಕೆಟ್ನ 7 ಸಮಭಾಗ ಮಾಡಿದ್ದೀವಿ ಅಂದ್ರೆ ಅದರಲ್ಲಿ 3 ಭಾಗದಷ್ಟು ತುಂಬಲಿಕ್ಕೆ 3 ಭಾಗದಷ್ಟು ಇದು ತುಂಬಿದೆ. ಸೊ ಇದು ತುಂಬಿದೆ 3 ಭಾಗದಷ್ಟು, ಫಸ್ಟ್ 3 ಪಾರ್ಟ್ಸ್, 3 ಭಾಗದಷ್ಟು ತುಂಬಲಿಕ್ಕೆ ಸೊ ಎಷ್ಟು ಟೈಮ್ ಬೇಕು ಅಂದರೆ 1 ನಿಮಿಷ ಬೇಕು ಅಂತ. 1 ನಿಮಿಷ ಅಂದರೆ 60 ಸೆಕೆಂಡ್ ಬೇಕು ಅಂತ ಅರ್ಥ. 1 ನಿಮಿಷ ಅಂದರೆ ಎಷ್ಟು ಸೆಕೆಂಡು? 60 ಸೆಕೆಂಡು. ಈ 3 ಭಾಗದಷ್ಟು ನೀರು ತುಂಬಿಸ್ಲಿಕ್ಕೆ 60 ಸೆಕೆಂಡ್ ಬೇಕಂದ್ರೆ ಪ್ರತಿಯೊಂದು ಭಾಗಕ್ಕೆ 20 ಸೆಕೆಂಡ್ ಅಂತ ಅರ್ಥ. 3 ಸಮಭಾಗ, ಒಟ್ಟು 7 ಸಮಭಾಗನೇ ಇದಾವೆ ಅಂದರೆ 3 ಭಾಗಕ್ಕೆ 1 ನಿಮಿಷ ಅಂದರೆ 60 ಸೆಕೆಂಡ್ ಆಗುತ್ತೆ. 60 ಸೆಕೆಂಡಿಗೆ 3 ಭಾಗ ತುಂಬುತ್ತಂದ್ರೆ ಪ್ರತಿಯೊಂದು ಭಾಗಕ್ಕೆ 20 ಸೆಕೆಂಡ್, 40 ಸೆಕೆಂಡ್ 60 ಸೆಕೆಂಡ್ ಕರೆಕ್ಟ್ ಆಗುತ್ತೆ. ಒಂದೊಂದು ಭಾಗಕ್ಕೆ 20 ನಿಮಿಷ ಬೇಕು ಅಂತ. ಉಳಿದಿರೋದು ನೋಡ್ರಿ, ಈ ಭಾಗ ತುಂಬಲಿಕ್ಕೆ 20 ನಿಮಿಷ ಬೇಕು, ಇದಕ್ಕೆ 20 ನಿಮಿಷ ಬೇಕು, ಇದಕ್ಕೆ 20 ನಿಮಿಷ ಬೇಕು, ಇದಕ್ಕೆ 20 ನಿಮಿಷ ಬೇಕಂದ್ರೆ ಉಳಿದಿರೋ ಭಾಗ ತುಂಬಲಿಕ್ಕೆ 20 40 60 80 ಸೆಕೆಂಡ್ ಬೇಕಾಗುತ್ತೆ. ಉಳಿದಿರೋ ಬಕೆಟ್ನ ಭಾಗ ತುಂಬಲಿಕ್ಕೆ ಇನ್ನು 80 ಸೆಕೆಂಡ್ ಬೇಕಾಗುತ್ತೆ.
ಸೊ ಈ 80 ಸೆಕೆಂಡನ್ನ ನಾವು ಮಿನಿಟ್ಸಲ್ಲಿ ಹೇಳ್ಬೇಕು, ಯಾಕಂದ್ರೆ ಇಲ್ಲಿ ಮಿನಿಟ್ ಅಂತ ಇದೆ, ಇದು ಮಿನಿಟ್, ಇದು ಮಿನಿಟ್ಸಲ್ಲಿ ಹೇಳ್ಬೇಕು ಅಂದ್ರೆ ಸೊ ಇದನ್ನು 80 ಸೆಕೆಂಡನ್ನು 60ರಿಂದ ಡಿವೈಡ್ ಮಾಡ್ರೆ 1 ನಿಮಿಷಕ್ಕೆ 60 ಸೆಕೆಂಡ್ ಅಲ್ಲ, 60ರಿಂದ ಡಿವೈಡ್ ಮಾಡ್ರೆ 0 ಕ್ಯಾನ್ಸಲ್, ಇಲ್ಲಿ 2 4 8 2 3 6 ಕ್ಯಾನ್ಸಲ್ ಆಗಿ 4/3 ಮಿನಿಟ್ ಬೇಕಾಗುತ್ತೆ, 4/3 ನಿಮಿಷಕ್ಕೆ ತುಂಬುತ್ತೆ ಅಂತ ಅರ್ಥ. 4/3 ಮಿನಿಟ್ಸ್ ಅಂತ ಇಲ್ಲಿ 4th ಆಪ್ಷನ್ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಗೊತ್ತಾಯ್ತಾ? ಕ್ವಶನ್ ಆಪ್ಷನ್ ಸೊಲ್ಯೂಷನ್ ಬರ್ಕೊಂಡು ನೀವು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರ್ಬೋದು. ಮುಂದಿನ ಪ್ರಶ್ನೆ, ದ ನಂಬರ್ ಆಫ್ ಟ್ರಯಾಂಗಲ್ಸ್ ಶೋನ್ ಇನ್ ದ ಫಿಗರ್ ಈಸ್ ಅಂತ ಇದೆ. ಕೆಳಗಿನ ಚಿತ್ರದಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಇಲ್ಲೊಂದು ಚಿತ್ರ ಕಾಣಿಸ್ತಾ ಇದೆ. ಈ ಡಯಾಗ್ರಾಮಲ್ಲಿ ಟ್ರಯಾಂಗಲ್ಸ್ ಎಷ್ಟಿದಾವೆ, ನಂಬರ್ ಆಫ್ ಟ್ರಯಾಂಗಲ್ಸ್ ಕೌಂಟ್ ಮಾಡಿ ಹೇಳ್ಬೇಕು ನಾವು. ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೌಂಟ್ ಮಾಡಬೇಕು. ನೋಡಿರಿ, ತ್ರಿಭುಜಗಳ ಸಂಖ್ಯೆ ಕೌಂಟ್ ಮಾಡೋದಾದ್ರೆ ನಾನು ಸಿಂಗಲ್ ಲೆಟರ್ಸಿಂದ ರೆಪ್ರೆಸೆಂಟ್ ಮಾಡೋ ಎ, ಇದು ಬಿ, ಇದು ಸಿ, ಇದು ಡಿ, ಇದು ಇ, ಇದು ಎಫ್ ಅಂತ ಹೆಸರು ಕೊಡ್ತೀನಿ. ಇದು ತ್ರಿಭುಜ ಆಗಲ್ಲ, ಇದು ಎಕ್ಸ್ ಅಂತ ಕೊಡ್ತೀನಿ, ಇದು ವೈ ಅಂತ ಕೊಡ್ತೀನಿ. ಸೊ ಸಿಂಗಲ್ ಲೆಟರ್ಸಿಂದ ರೆಪ್ರೆಸೆಂಟ್ ಮಾಡ್ತಾವ ಅಂದರೆ ಎ ಅನ್ನೋದು ತ್ರಿಭುಜ ಆಗುತ್ತೆ. ಎ ಅಂದರೆ ಇದಿಷ್ಟು ಒಂದು ತ್ರಿಭುಜ ಆಗುತ್ತೆ. ಸೊ ಆಮೇಲೆ ಬಿ ಅನ್ನೋದು ಮತ್ತೊಂದು ತ್ರಿಭುಜ ಆಗುತ್ತೆ. ಬಿ ಅಂದರೆ ಈ ಭಾಗದ ಏನಿದೆಯಲ್ಲ ಇದೊಂದು ತ್ರಿಭುಜ ಆಗುತ್ತೆ. ಆಮೇಲೆ ಸಿ ಅನ್ನೋದು ತ್ರಿಭುಜ ಆಗುತ್ತೆ, ಇದಿಷ್ಟು ಭಾಗ ಸಿ ಆಗುತ್ತಲ್ಲ, ಸಿ ಅನ್ನೋದು ತ್ರಿಭುಜ ಆಗುತ್ತೆ. ಡಿ ಅಂದರೆ ಇದಿಷ್ಟು ಒಂದು ತ್ರಿಭುಜ ಆಗುತ್ತೆ, ಡಿ ಅನ್ನೋದು ಕೂಡ ಟ್ರಯಾಂಗಲ್ ಆಗುತ್ತೆ. ಸೊ ಆಮೇಲೆ ಈ ಕೂಡ ತ್ರಿಭುಜ ಆಗುತ್ತೆ, 1 ಲೈನು 2 ಲೈನು 3 ಲೈನು, ಇದು ಕೂಡ ತ್ರಿಭುಜ ಆಗುತ್ತೆ. ಈ ಅನ್ನೋದು ಈ ಬರೀತಾ ಇದೆ. ಸೊ ಆಮೇಲೆ ಎಫ್ ಇದೆಯಲ್ಲ, ಎಫ್ 1 ಲೈನು 2 ಲೈನು 3 ಲೈನು, ಇದು ಕೂಡ ತ್ರಿಭುಜ ಆಗುತ್ತೆ. ಎಫ್ ಸಿಂಗಲ್ ಲೆಟರ್ಸಿಂದ ಬರೀತಕ್ಕಂಥವು ಇಲ್ಲ 6 ತ್ರಿಭುಜ ಇದಾವೆ, A1 B1 C1 D1 E1 F1. ಎಕ್ಸ್ ತ್ರಿಭುಜ ಆಗಲ್ಲ, 4 ಲೈನ್ಸ್ ಇದೆ, 1 2 3 4. ವೈ ಕೂಡ ತ್ರಿಭುಜ ಆಗಲ್ಲ. ಆದರೆ ಎಕ್ಸ್ ವೈ ಬೇರೆ ಅಕ್ಷರ ಜೊತೆ ಸೇರ್ಕೊಂಡು ತ್ರಿಭುಜ ಆಗ್ಬೋದು. ಯಾವಾದರೂ 2 ಅಕ್ಷರ ಸೇರ್ಕೊಂಡು ಯಾವಾದ್ರು ತ್ರಿಭುಜ ಆಗ್ತಾವಂತ ನೋಡೋದಾದ್ರೆ ಇಲ್ಲಿ ನೋಡ್ರಿ, ಏನಿಂದ 2 ಅಕ್ಷರ ಸೇರಿ ಯಾವ ತ್ರಿಭುಜ ಆಗಲ್ಲ. ಬಿ ಮತ್ತು ಎಕ್ಸ್ ಏನಿದಾವಲ್ಲ, ಬಿ ಮತ್ತು ಎಕ್ಸ್ ಇವೆರಡು ಅಕ್ಷರ ಸೇರಿ ಒಂದು ತ್ರಿಭುಜ ಆಗುತ್ತೆ, ಬಿ ಎಕ್ಸ್ ತ್ರಿಭುಜ ಅಂತ ಬರೀತೀನಿ. ಹೆಂಗಾಗುತ್ತೆ ನೋಡ್ರಿ, ಇಲ್ಲಿ 1 ಲೈನು 2 ಲೈನು 3 ಲೈನ್, ಈ 3 ಲೈನ್ ಸೇರಿ ಬಿ ಎಕ್ಸ್ ಅನ್ನೋ ತ್ರಿಭುಜ. ಅದೇ ಥರ ಈ ವೈ ಅನ್ನೋದು ತ್ರಿಭುಜ ಆಗುತ್ತೆ ನೋಡ್ರಿ. ಈ ವೈ ಅನ್ನೋ 2 ಅಕ್ಷರಗಳು ಸೇರಿ 1 ಲೈನು 2 ಲೈನು 3 ಲೈನ್, ಈ 3 ಲೈನ್ ಸೇರಿ ಈ ವೈ ತ್ರಿಭುಜ ಆಗುತ್ತೆ. ಒಳಗಡೆ ಇ ಮತ್ತು ವೈ ಅಂತ ಅಕ್ಷರಗಳಿದೆ, ಇ ಮತ್ತು ವೈ ಅನ್ನೋದು ಒಂದು ತ್ರಿಭುಜ ಆಗುತ್ತೆ. ಮತ್ತು ಯಾವಾದರೂ 2 ಅಕ್ಷರ ಸೇರ್ಕೊಂಡು ತ್ರಿಭುಜ ಆಗ್ತಾವಂತ ನೋಡ್ರಿ, ಯಾವುದೇ 2 ಅಕ್ಷರಗಳು ಸೇರ್ಕೊಂಡು ತ್ರಿಭುಜ ಆಗಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಏನಿಂದ ಸ್ಟಾರ್ಟ್ ಮಾಡಿ ನೋಡ್ರಿ, ಎ ಎಕ್ಸ್ ಸಿ ವೈ ಇ ಅಂತ 5 ಅಕ್ಷರ ಅದ ನೋಡ್ರಿ. ಸೊ ಇದನ್ನು ನಾನು ರೆಡ್ ಕಲರ್ ಪೆನ್ನಲ್ಲಿ ಬರೀತೀನಿ ನೋಡ್ರಿ. ಇಲ್ಲಿಂದ ಇದು ದೊಡ್ಡ ಟ್ರ್ಯಾಂಗಲ್ ಇದೆಯಲ್ಲ, ಇದೊಂದು ತ್ರಿಭುಜ ಆಗುತ್ತೆ. ಸೊ ಇನ್ನೊಂದು ರಿವರ್ಸ್ ಆರ್ಡ್ರಲ್ಲಿ ಇನ್ನೊಂದು ತ್ರಿಭುಜ ಬರೀತಾ ಹೋಗ್ತೀನಿ. ಈ ಬ್ಲೂ ಕಲರ್ ಲೈನಲ್ಲಿ ನೋಡ್ರಿ, 1 ಲೈನು 2 ಲೈನು 3 ಲೈನು, ಇದೊಂದು ತ್ರಿಭುಜ ಆಗುತ್ತೆ. ಪ್ಲಸ್ ಇದಕ್ಕೆ 2 ಎಕ್ಸ್ಟ್ರಾ ಅಂದರೆ ಇನ್ನೊಂದು ಲೈನ್ ಅದು ಯಾವ ಅಂದರೆ ಬಿ ಎಕ್ಸ್ ವೈ ಎಫ್ ಡಿ ಅಂತ 5 ಅಕ್ಷರ ಇದಾವೆ. 5 ಅಕ್ಷರ ಸೇರಿ ಮತ್ತೊಂದು ತ್ರಿಭುಜ ಆಗುತ್ತೆ. ಸೊ ಇದು 1, ಇದೊಂದು 2, ಇದೊಂದು 3, ಇದೊಂದು 4, ಇದು 5 6 7 8 9 10, ಟೋಟಲಿ 10 ತ್ರಿಭುಜಗಳಿದಾವೆ ಈ ಚಿತ್ರದಲ್ಲಿ. 10 ಅನ್ನೋದು ಆಪ್ಷನ್ 3rd ಒನ್ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್. ಈ ಥರ ಅಲ್ಫಾಬೆಟ್ಸ್ ಬರ್ಕೊಂಡು ಕೌಂಟ್ ಮಾಡಿದ್ರೆ 10 ತ್ರಿಭುಜಗಳು ಸಿಗ್ತವೆ ಇದರಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡ್ತಾ ಬರೋಣ. ಮುಂದಿನ ಪ್ರಶ್ನೆ, say if grasp is coded as INOPQ, brown is coded as RNSTU, then sparrow will be coded as ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಒಂದು ಸಂಕೇತ ಭಾಷೆಯಲ್ಲಿ ಗ್ರಾಸ್ಪ್ GRASP ಎಂಬ ಪದವನ್ನು ಏನಂತ ಕೋಡ್ ಮಾಡಿದ್ದಾನೆ ಅಂದರೆ INOPQ ಅಂತ ಕೋಡಿಂಗ್ ಮಾಡಿದ್ದಾನೆ. ಅದೇ ರೀತಿ ಬ್ರೌನ್ ಅಂತ ಪದ ಇದೆ, BROWN. ಬ್ರೌನ್ ಎಂಬ ಪದವನ್ನು RNSTU ಅಂತ ಕೋಡ್ ಮಾಡಿದ್ದಾನೆ, RNSTU ಅಂತ ಕೋಡ್ ಮಾಡಿದ್ದಾನೆ. ಸೊ ಇದರ ಅರ್ಥ ನೋಡ್ರಿ, ಜಿ ಅಕ್ಷರಕ್ಕೆ ಐ ಅಕ್ಷರ ಕೋಡಿಂಗ್ ಇದೆ, ಆರ್ ಅಕ್ಷರಕ್ಕೆ ಎನ್ ಇದೆ, ಎಗೆ ಓ ಇದೆ, ಎಸ್ಗೆ ಪಿ ಇದೆ, ಪಿಗೆ ಕ್ಯೂ ಇದೆ, ಬಿಗೆ ಆರ್ ಇದೆ, ಆರ್ಗೆ ಎನ್ ಇದೆ, ಓಗೆ ಎಸ್ ಇದೆ, ಡಬ್ಲ್ಯೂಗೆ ಟಿ ಇದೆ, ಎನ್ಗೆ ಯು ಇದೆ. ಸೊ ಇಲ್ಲಿ ಕೇಳಿರೋದು ಯಾವ ವರ್ಡ್ ಕೇಳಿದ್ದಾನೆ ಅಂದರೆ ಅದೇ ಕೋಡ್ ಲ್ಯಾಂಗ್ವೇಜ್ ಪ್ರಕಾರ ಸ್ಪ್ಯಾರೋ ಕೇಳಿದ್ದಾನೆ, SPARROW. ಇದನ್ನೇ ಯಾವ ರೀತಿ ಕೋಡಿಂಗ್ ಮಾಡ್ಬೋದು ಅಂತ ಕೇಳಿದ್ದಾನೆ ನೋಡ್ರಿ. ಎಸ್ ಅಕ್ಷರಕ್ಕೆ ಬರೀದಾದರೆ ಇಲ್ಲಿ ಎಸ್ ಕೆಳಗಡೆ ಪಿ ಇದೆ ಅಂದರೆ ಇಲ್ಲಿ ಎಸ್ಗೆ ಪಿ ಕೋಡಿಂಗ್ ಮಾಡ್ತೀನಿ. ಸೊ ಇಲ್ಲಿ ಪಿ ಅಕ್ಷರಕ್ಕೆ ಬರೀಬೇಕಲ್ಲ, ಪಿ ಕೆಳಗಡೆ ಕ್ಯೂ ಇದೆ ಅಂದರೆ ಇಲ್ಲೂ ಪಿ ಕೆಳಗಡೆ ಕ್ಯೂ ಬರಿತೀನಿ, ಪಿ ಕ್ಯೂ ಆಯಿತು.
ಹೇಗೆ ಬರಿಬೇಕಂದ್ರೆ ಇಲ್ಲಿ ಎ ಅಕ್ಷರದ ಕೆಳಗಡೆ ಓ ಇದೆ ಅಂದರೆ ಇಲ್ಲೂ ಓ ಬರಿತೀನಿ, ಪಿ ಕ್ಯೂ ಓ ಅಂತ ಬಂತು. ಸೊ ಇಲ್ಲಿ ಪಿ ಕ್ಯೂ, ಇದು ಪಿ ಕ್ಯೂ ಇಲ್ಲ, ಪಿ ಓ ಇದೆ ಅಂದರೆ ರಾಂಗ್. ಇದು ಪಿ ಕ್ಯೂ ಓ, ಪಿ ಕ್ಯೂ ಓ, ಪಿ ಕ್ಯೂ ಅದ ಉಳಿದವೆಲ್ಲ. ಆರು ಅಕ್ಷರದ ಕೆಳಗಡೆ ಆರ್ಗೆ ಎನ್ ಇದೆ ಅಂದರೆ ಇಲ್ಲೂ ಎನ್ ಬರಿತೀನಿ, ಮತ್ತೊಂದು ಆರ್ ಇದೆ ಅಂದರೆ ಮತ್ತೊಂದು ಸಲ ಎನ್ ಬರಿತೀನಿ. ಓ ಅಕ್ಷರಕ್ಕೆ ನೋಡ್ರಿ ಇಲ್ಲಿ ಓಗೆ ಎಸ್ ಇದೆ ಅಂದರೆ ಎಸ್ ಬರ್ಕೊಂತೀನಿ. ಡಬ್ಲ್ಯೂ ಅಕ್ಷರಕ್ಕೆ ನೋಡ್ರಿ ಇಲ್ಲಿ ಡಬ್ಲ್ಯೂ ಅಕ್ಷರಕ್ಕೆ ಟಿ ಇದೆ ಅಂದರೆ ಇಲ್ಲೂ ಟಿ ಬರಿತೀನಿ. ಸೊ ಪಿ ಕ್ಯೂ ಓ ಎನ್ ಎನ್ ಎಸ್ ಟಿ ಬರುತ್ತೆ, ಪಿ ಕ್ಯೂ ಓ ಎನ್ ಎನ್ ಎಸ್ ಟಿ ಅಂತ ಬರುತ್ತೆ. ಪಿ ಕ್ಯೂ ಓ ಎನ್ ಎನ್ ಎಸ್ ಟಿ ಅಂತ, ಪಿ ಕ್ಯೂ ಓ ಎನ್ ಎನ್ ಎಸ್ ಟಿ ಅಂತ ಫಸ್ಟ್ ಆಪ್ಷನಲ್ಲಿದೆ. ಇಲ್ಲಿ ಎನ್ ಎನ್ ಓ ಟಿ ಇದೆ, ಅದು ರಾಂಗು. ಇಲ್ಲಿ ಎನ್ ಎನ್ ಎಸ್ ಯು ಇದೆ, ಇದು ರಾಂಗು. ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ಸೊ ಇದಾದಮೇಲೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ಅದಕ್ಕೇನು ಆಲ್ಫಾಬೆಟ್ಸ್ ಅವಶ್ಯಕತೆ ಇಲ್ಲ. ಕೊಟ್ಟಿರುವ ಚಿತ್ರದಲ್ಲಿ ವೃತ್ತವು ಶ್ರೀಮಂತ ಜನರನ್ನು, ನೋಡ್ರಿ, ವೃತ್ತವು ಶ್ರೀಮಂತ ಜನರನ್ನು, ರಿಚ್ ಪೀಪಲನ್ನು ರೆಪ್ರೆಸೆಂಟ್ ಮಾಡುತ್ತೆ, ರಿಚ್ ಪೀಪಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಆಯತವು ಕಷ್ಟಪಟ್ಟು ಕೆಲಸ ಮಾಡುವವರು, ಆಯತ ಅಂತಿದೆಯಲ್ಲ ಇದು ಕಷ್ಟಪಟ್ಟು ಕೆಲಸ ಮಾಡೋರನ್ನ ರೆಪ್ರೆಸೆಂಟ್ ಮಾಡುತ್ತೆ, ಕಷ್ಟಪಟ್ಟು ಕೆಲಸ ಮಾಡೋರನ್ನು. ಹಾರ್ಡ್ ವರ್ಕಿಂಗ್ ಪೀಪಲನ್ನು ರೆಪ್ರೆಸೆಂಟ್ ಮಾಡುತ್ತೆ. ರೆಕ್ಟ್ಯಾಂಗಲ್ ಏನಿದೆಯಲ್ಲ ಹಾರ್ಡ್ ವರ್ಕಿಂಗ್ ಪೀಪಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ತ್ರಿಭುಜವು ಗ್ರಾಮೀಣ ಜನರನ್ನು, ಈ ತ್ರಿಭುಜ ಇದೆಯಲ್ಲ ಇದು ಗ್ರಾಮೀಣ ಜನರನ್ನು, ಹಳ್ಳಿ ಜನರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ರೂರಲ್ ಪೀಪಲ್ನ ರೆಪ್ರೆಸೆಂಟ್ ಮಾಡುತ್ತೆ ಇದು ಟ್ರ್ಯಾಂಗಲ್ಲು. ಸೊ ಹಾಗಾದ್ರೆ ಇಲ್ಲಿ ವೃತ್ತ ಆಮೇಲೆ ತ್ರಿಭುಜ ಮತ್ತು ಆಯತ ಗೊತ್ತಾಯ್ತಲ್ಲ. ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ಹಾಗಾದರೆ ಯಾವುದು ಗ್ರಾಮೀಣ ಪ್ರದೇಶದ ಕಷ್ಟಪಟ್ಟು ಕೆಲಸ ಮಾಡುವ ಬಡವರನ್ನು ಸೂಚಿಸುತ್ತಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬಡವರನ್ನು ಸೂಚಿಸುತ್ತಿದೆ ಅಂತ ಕೇಳಿರೋದ್ರಿಂದ, ಪೂರ್ ಪೀಪಲ್ಸ್ ಆರ್ ಇಂಡಿಕೇಟೆಡ್ ಬೈ ಅಂತ ಕೇಳಿರೋದ್ರಿಂದ, ಈ ಸರ್ಕಲಲ್ಲಿರೋ ಎಲ್ಲ ರಿಚ್ ಪೀಪಲ್ಸ್, ಈ ರಿಚ್ ಪೀಪಲ್ಸಿಂದ ಆಚೆ ಇರೋ 2, ಈ 4, ಈ 3, ಈ 2, 4, 3 ಏನಾದ್ರು ಬಡವರು ಆಗಿರ್ತಾರೆ, 2, 4, 3 ಏನಾದ್ರು ಬಡವರು ಆಗಿರ್ತಾರೆ. ಸೊ ಹಾಗಾದ್ರೆ 5 ಅಂತೂ ಆನ್ಸರ್ ಅಲ್ಲ, 7 ಅಂತೂ ಆನ್ಸರ್ ಅಲ್ಲ, 6 ಅಂತೂ ಆನ್ಸರ್ ಅಲ್ಲ. ಈ 2, 4, 3ನಲ್ಲಿ ಇರೋದು 4 ಮಾತ್ರ ಆಪ್ಷನಲ್ಲಿದೆ ಅಂದರೆ ಇದೇ ರೈಟ್ ಆನ್ಸರ್. ಈ ಸರ್ಕಲ್ ಒಳಗಿರೋ ಎಲ್ಲ ರಿಚ್ ಪೀಪಲ್, ಸರ್ಕಲಿಂದ ಆಚೆ ಇರೋಲ್ಲ ಪೂರ್ ಪೀಪಲ್ಸ್ ಅಂತ ಅದು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ 2, 4, 3 ಅನ್ನೋರು ಪೀಪಲ್, ಇಲ್ಲಿ 2 ಮತ್ತು 3 ಅನ್ನೋದು ಆಪ್ಷನ್ ಇಲ್ಲ, 4 ಮಾತ್ರ ಇದೆ, ಅದೇ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಬೇಕಾದ್ರೆ ಇನ್ನೂ ಕ್ಲಾರಿಟಿ ಬೇಕಂದ್ರೆ, ಸೊ ಅವರು ಗ್ರಾಮೀಣ ಪ್ರದೇಶದ ಜನರಾಗಿರ್ಬೇಕು. ಗ್ರಾಮೀಣ ಪ್ರದೇಶ ಜನರಂದರೆ ಈ 4 ಅನ್ನೋ ಸಂಖ್ಯೆ ನೋಡ್ರಿ, ಈ ಟ್ರ್ಯಾಂಗಲ್ ಒಳಗಡೆ ಇದೆಯಲ್ಲ ಗ್ರಾಮೀಣ ಪ್ರದೇಶ ಹೌದು. ಆಮೇಲೆ ಕಷ್ಟಪಟ್ಟು ಕೆಲಸ ಮಾಡೋರಾಗಿರ್ಬೇಕಂದ್ರೆ ಈ ಆಯತದೊಳಗಡೆ ಸಂಖ್ಯೆ ಇರಬೇಕು, 4 ಆಯತದೊಳಗಡೆ ಇದೆ. 2 ಆಯತದಲ್ಲಿಲ್ಲ, ರಾಂಗು. 3 ಗ್ರಾಮೀಣ ಪ್ರದೇಶದಲ್ಲ, ರಾಂಗು. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅಂದರೆ ಟ್ರ್ಯಾಂಗಲ್ ಒಳಗಡೆ ಇರಬೇಕು, ಕಷ್ಟಪಟ್ಟು ಕೆಲಸ ಮಾಡೋರಂದ್ರೆ ಆಯತದೊಳಗಡೆ ಇರಬೇಕು, ರೆಕ್ಟ್ಯಾಂಗಲ್ ಒಳಗಡೆ ಅಂದರೆ. ಸೊ ಇಲ್ಲಿ ರಿಚ್ ಪೀಪಲಿಂದ ಆಚೆ ಇದ್ದಾರೆ ಅಂದರೆ ಇದು ಪೂರ್ ಪೀಪಲ್ಲು, ಬಡವರು ಅಂತ ಇಂಡಿಕೇಟ್ ಮಾಡುತ್ತೆ. 4 ಆನ್ಸರ್ ಕರೆಕ್ಟು, ಆಪ್ಷನ್ 3ನಲ್ಲಿದೆ. ಕ್ಲಿಯರ್ ಆಗ್ತಾ ಆಯ್ತಾ? ಈ ರೀತಿ ಸಿಂಪಲ್ಲಾಗಿ ಇದಕ್ಕೆ ಆನ್ಸರ್ ಕಂಡುಹಿಡಿಬೋದು. ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡ್ತಾ ಬನ್ನಿ. 8ನೇ ಪ್ರಶ್ನೆ, ರೀಪ್ಲೇಸ್ ದ ಕ್ವಶನ್ ಮಾರ್ಕ್ ಬೈ ಅನ್ ಅಪ್ರೋಪ್ರಿಯೇಟ್ ಆಲ್ಟರ್ನೇಟಿವ್ ಇನ್ ದ ಫಾಲೋಯಿಂಗ್ ಸೀರೀಸ್. ಅಂದರೆ ಇಲ್ಲಿ ನಂಬರ್ ಸೀರೀಸ್ ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಈ ಸರಣಿಯಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಲಿ ಅಂತ ಪ್ರಶ್ನೆ ಅಷ್ಟೇ. ಸೊ ಕೊಟ್ಟಿರೋ ಸೀರೀಸು ಅಸೆಂಡಿಂಗ್ ಆರ್ಡ್ರಲ್ಲಿದೆ, ಏರಿಕೆ ಕ್ರಮ, ಆರೋಹಣ ಕ್ರಮ ಅಂತ ಕರಿತೀವಿ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ, ಇನ್ಕ್ರೀಸಿಂಗ್ ಆರ್ಡರ್ ಅಥವಾ ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ, ಆರೋಹಣ ಕ್ರಮ ಅಥವಾ ಏರಿಕೆ ಕ್ರಮ ಅಂತ ಕರಿತೀವಿ. ಸೊ ಇಲ್ಲಿ 32 ಇರೋ ನಂಬರು, ನೆಕ್ಸ್ಟ್ 33 ಇದೆ ಅಂದರೆ ಯಾವುದೇ ಸೀರೀಸು ಅಸೆಂಡಿಂಗ್ ಆರ್ಡ್ರಲ್ಲಿದ್ದರೆ, ಆರೋಹಣ ಕ್ರಮದಲ್ಲಿದ್ದರೆ ಅಡಿಷನ್ ಚೆಕ್ ಮಾಡಿರಿ, ಅದರ್ವೈಸ್ ಮಲ್ಟಿಪ್ಲಿಕೇಶನ್ ಚೆಕ್ ಮಾಡಿರಿ. ಸೊ ಇಲ್ಲಿ ಅಡಿಷನ್ ಚೆಕ್ ಮಾಡಿದ್ರೆ 32ಕ್ಕೆ ಎಷ್ಟನ್ನು ಕೂಡಿಸಿದ್ರೆ 33 ಬರುತ್ತೆ ಅಂದರೆ 1ನ್ನು ಕೂಡಬೇಕು. ಗೊತ್ತಾಗಿಲ್ಲ ಅಂದರೆ ಈ 33ರಲ್ಲಿ 32 ಮೈನಸ್ ಮಾಡಿದ್ರೆ 1 ಅಂತ ಸಿಗುತ್ತೆ. ಈ 37ರಲ್ಲಿ 33 ಮೈನಸ್ ಮಾಡಿರಿ 4 ಬರುತ್ತೆ, ಇದರ ಅರ್ಥ 33 + 4 ಅಂದರೆ 37. ಈ 46ಅಲ್ಲಿ 37 ಮೈನಸ್ ಮಾಡಿರಿ 9 ಬರುತ್ತೆ, ಇದರ ಅರ್ಥ 37 + 9 ಅಂದರೆ ಮುಂದಿನ ಸಂಖ್ಯೆ 46 ಬರುತ್ತೆ. ಈ 67ರಲ್ಲಿ 46ನ ಕಳೆದರೆ 16 ಬರುತ್ತೆ, ಇದರ ಅರ್ಥ 46ಗೆ 16 ಆ್ಯಡ್ ಮಾಡಿದ್ರೆ 62 ಬರುತ್ತೆ ಅಂತ. ಸೊ ಇದು 1, 4, 9, 16 ಅನ್ನೋವು ಎಂಥ ಸಂಖ್ಯೆಗಳು? ವರ್ಗ ಸಂಖ್ಯೆಗಳು. 1 ಅಂದರೆ ಇದನ್ನ 1 ಸ್ಕ್ವೇರ್ ಬರಿತೀನಿ, ಇದನ್ನು 2 ಸ್ಕ್ವೇರ್ ಬರಿತೀನಿ, 9 ಅಂದರೆ 3 ಸ್ಕ್ವೇರ್ ಬರಿತೀನಿ, 16 ಅಂದರೆ 4 ಸ್ಕ್ವೇರ್ ಬರಿತೀನಿ. ನೆಕ್ಸ್ಟ್ ಇಲ್ಲಿ 5 ಸ್ಕ್ವೇರ್ ಬರುತ್ತೆ, 5 ಸ್ಕ್ವೇರ್ ಬರುತ್ತೆ. 5 ಸ್ಕ್ವೇರ್ ಅಂದರೆ 25 ಆಗುತ್ತೆ, 25 ಬರುತ್ತೆ. 62ಕ್ಕೆ 25ನ ಕೂಡ್ಕೋಬೇಕು. 62ಕ್ಕೆ 25ನ ಕೂಡಿದರೆ 2 + 5 7, 6 + 2 8 ಬರುತ್ತೆ, 87 ಬರುತ್ತೆ, 87 ಬರುತ್ತೆ. ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ಸಂಖ್ಯೆ 87, ಆಪ್ಷನ್ ಬಿ ಕರೆಕ್ಟ್.
ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ. P is the brother of Q, Q is the son of R is S is R's father. What is P of S ಅಂತ ಕೇಳಿದ್ದಾನೆ. ಇಲ್ಲೊಂದು ಬ್ಲಡ್ ರಿಲೇಷನ್ಶಿಪ್ ಇದೆ. ಪಿ ಯು ಕ್ಯೂರ ಸಹೋದರ ಅಂತಿದೆಯಲ್ಲ, ಇದಕ್ಕೆ ಒಂದು ವಂಶವೃಕ್ಷ ಹಾಕೋಣ, ಫ್ಯಾಮಿಲಿ ಟ್ರೀ ಅಂತ ಕರಿತೀವಲ್ಲ, ವಂಶವೃಕ್ಷ ಹಾಕೋಣ. ಪಿ ಯು ಕ್ಯೂರ ಸಹೋದರ ಅಂತಿದೆಯಲ್ಲ, ಪಿ ಅಂತಕ್ಕಂಥ ವ್ಯಕ್ತಿ ಕ್ಯೂಗೆ ಸಹೋದರ ಆಗಬೇಕು. ಹಾಗಾಗಿ ಸಹೋದರ ಅಂದರೆ ಪುರುಷ, ಪ್ಲಸ್ ಬರಿತೀನಿ. ಪಿ ಅನ್ನೋದು ಕ್ಯೂನ ಸಹೋದರ. ಪ್ಲಸ್ ಬರೋದ್ರೆ ಮೇಲ್ಸು, ಮೈನಸ್ ಬರೋದ್ರೆ ಫೀಮೇಲ್ಸ್ ಅಂತ ಗೊತ್ತಿರಲಿ. ಕ್ಯೂ ಅನ್ನು ಆರ ಮಗ, ಈ ಕ್ಯೂ ಅನ್ನೋನು ಆರ್ಗೆ ಮಗ ಆಗಬೇಕು ಅಂತೇಳಿದ್ದಾರೆ. ಕ್ಯೂ ಅನ್ನೋನು ಆರ್ಗೆ ಮಗ ಅಂದರೆ ಇವನು ಪುರುಷ, ಪ್ಲಸ್ ಬರಿತೀನಿ. ಆರ್ಗೆ ಇವರಿಬ್ಬರು ಮಕ್ಕಳಾಗ್ತಾರೆ, ಪಿ ಮತ್ತು ಕ್ಯೂ. ಕ್ಯೂ ಅನ್ನೋ ಆರ್ಗೆ ಮಗ ಅಂದಮೇಲೆ ಪಿನೂ ಕೂಡ ಆರ್ಗೆ ಮಗ ಆಗಿರ್ತಾನೆ. ಇವರಿಬ್ಬರು ಸಿಬ್ಲಿಂಗ್ಸ್ ಎಲ್ಲ ಒಡ ಹುಟ್ಟಿದ್ವರಲ್ಲ, ಅದಕ್ಕೋಸ್ಕರ. ಎಸ್ ಅನ್ನೋ ಆರ ತಂದೆ, ಆರ್ಗೆ ತಂದೆ ಯಾರು ಅಂದರೆ ಎಸ್ ಅಂತ ಹೇಳಿದ್ದಾರೆ. ತಂದೆ ಅಂದರೆ ಪುರುಷ, ಪ್ಲಸ್ ಬರಿತಾನೆ. ಎಸ್ ಅನ್ನು ಆರ್ಗೆ ತಂದೆ, ಆರ್ನ ತಂದೆ, ತಂದೆ ತಾಯಿನೆಲ್ಲ ಮೇಲ್ ಬರಿಬೇಕು, ಮಕ್ಕಳನ್ನೆಲ್ಲ ಕೆಳ ಬರಿಬೇಕು. ತಂದೆ ಅಂದಮೇಲೆ ಪುರುಷ, ಪ್ಲಸ್ ಬರಿತೀನಿ. ಸೊ ಎಸ್ಗೆ ಪಿ ಏನಾಗಬೇಕು ಅಂತ ಪ್ರಶ್ನೆ ಕೇಳಿದ್ರಲ್ಲಿ, ಎಸ್ಗೆ ಪಿ ಏನಾಗಬೇಕು? ಈ ಎಸ್ನ ಮಗನೋ ಅಥವಾ ಮಗಳು ಆರ್ ಇರ್ತಾರೆ, ಅಲ್ಲಿ ಏನು ಆರ್ನ ಜೆಂಡರ್ ಡಿಫೈನ್ ಆಗಿಲ್ಲ ಪ್ರಶ್ನೆಯಲ್ಲಿ. ಎಸ್ಗೆ ಮಗ ಆಗಿರ್ಬೋದಿಲ್ಲ, ಮಗಳಾಗಿರ್ಬೋದು. ಆರ್ಗಂತೂ ಇಬ್ಬರು ಮಕ್ಕಳು, ಪಿ ಮತ್ತು ಕ್ಯೂ. ಸೊ ಹಾಗಾದ್ರೆ ಈ ಎಸ್ಗೆ ಪಿ ಏನಾಗಬೇಕಂದ್ರೆ ಮಗನ ಮಗ ಅಂದರೆ ಮೊಮ್ಮಗ ಅಂತ ಕರಿತೀವಿ. ಇವರು ಮಗಳಾಗಿದ್ದರೆ ಮಗಳ ಮಗ ಮೊಮ್ಮಗನೇ ಆಗಿರ್ತಾರೆ. ಆ ಪಿ ಅನ್ನೋರು ಎಸ್ಗೆ ಮೊಮ್ಮಗ ಆಗ್ತಾರೆ. ಗ್ರ್ಯಾಂಡ್ ಸನ್ ಅಂತ ಇದೆಯಲ್ಲ, ಆಪ್ಷನ್ ಸಿ, ದಿಸ್ ಈಸ್ ದ ಆನ್ಸರ್ ಆಗುತ್ತೆ. ಮೊಮ್ಮಗ ಅಂತ ಕರಿತೀವಿ. ಕ್ಲಿಯರ್, ಅರ್ಥ ಆಯ್ತಾ? ಈ 9th ಕ್ವಶನ್ನು. ನೆಕ್ಸ್ಟ್ 10th ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ಇನ್ ಎ ಜೂನಿಯರ್ ಕಾಲೇಜ್ ವಿತ್ 500 ಸ್ಟೂಡೆಂಟ್ಸ್, 250 students study mathematics and 200 students study biology and 100 students study neither mathematics nor biology. How many students study both mathematics and biology ಅಂತ ಇದೆ ನೋಡ್ರಿ. ಇಲ್ಲಿ ಇದಕ್ಕೆ ವೆನ್ ಡಯಾಗ್ರಾಮ್ ಥ್ರೂ ಆನ್ಸರ್ ಮಾಡ್ರೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಒಂದು ರೆಕ್ಟ್ಯಾಂಗಲ್ ಬರ್ಕೊಳ್ಳೋಣ. ರೆಕ್ಟ್ಯಾಂಗಲ್ ಬರ್ಕೊಂಡು ಇಲ್ಲಿ 2 ಸಬ್ಜೆಕ್ಟ್ಸ್ ಇದಾವೆ. ಒಂದು ಮ್ಯಾಥಮೆಟಿಕ್ಸ್ ಇದೆ, ಇನ್ನೊಂದು ಬಯೋಲಜಿ ಇದೆ. ಎಮ್ ಅಂದರೆ ಮ್ಯಾಥಮೆಟಿಕ್ಸ್, ಬಿ ಅಂದರೆ ಬಯೋಲಜಿ ಬರ್ಕೊಂಬಿಟ್ಟು. ಸೊ ಇಲ್ಲಿ ಟೋಟಲಿ ಎಷ್ಟಿದ್ದಾರೆ ಒಂದು ಜೂನಿಯರ್ ಕಾಲೇಜಲ್ಲಿ ಅಂದರೆ 500 ಜನ ಸ್ಟೂಡೆಂಟ್ಸ್ ಇದ್ದಾರೆ. 500 ಬರೀತಾ ಇದ್ದೀನಿ, 500 ಮೇಲ್ಗಡೆ ಟಾಪಲ್ಲಿ. ಅದರಲ್ಲಿ 100 ವಿದ್ಯಾರ್ಥಿಗಳು ಗಣಿತ ಅಥವಾ ಜೀವಶಾಸ್ತ್ರ ಯಾವುದನ್ನು ಅಧ್ಯಯನ ಮಾಡಲ್ಲ. ಅಂದರೆ ಈ ಗಣಿತ ಮತ್ತು ಜೀವಶಾಸ್ತ್ರದಿಂದ ಆಚೆ 100 ಬರ್ಕೋಬೇಕು. ಆಚೆ 100 ಬರ್ಕೊಂಡಿವೆ ಅಂದರೆ ಇಲ್ಲಿ ಬರೆಯೋ ಸಂಖ್ಯೆ, ಇಲ್ಲಿ ಬರೆಯೋ ಸಂಖ್ಯೆ, ಇಲ್ಲಿ ಬರೆಯೋ ಸಂಖ್ಯೆ, ಈ 3 ಕೂಡಿರ ಇನ್ನು 400 ವಿದ್ಯಾರ್ಥಿಗಳಾಗಬೇಕು. ಟೋಟಲ್ 500 ವಿದ್ಯಾರ್ಥಿಗಳಲ್ಲಿ 100 ವಿದ್ಯಾರ್ಥಿಗಳು ಎರಡೂ ಸಬ್ಜೆಕ್ಟನ್ನು ಓದಲ್ಲ ಅಂದಮೇಲೆ ಇನ್ನು ಉಳಿದಿರೋ 400 ವಿದ್ಯಾರ್ಥಿಗಳು ಗಣಿತ ಆದರೂ ಓದಬೇಕು, ಬಯಾಲಜಿ ಆದರೂ ಓದಬೇಕು, ಅಥವಾ ಎರಡನ್ನಾದರೂ ಓದಬೇಕು. ಸೊ ಇದರಲ್ಲಿ ನೋಡ್ರಿ, ಇನ್ನು 400 ಜನ ಅಷ್ಟೇ ನಾವು ಬರೀಬೇಕು. ಟೋಟಲ್ 500 ಜನದಲ್ಲಿ 100 ಜನ ಎರಡೂ ಸಬ್ಜೆಕ್ಟ್ ಓದಲ್ಲ ಅಂದರೆ ಇನ್ನು 400 ಜನ ಬರೀಬೇಕು. ಇಲ್ಲಿ 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 ಸೇರಿ 400 ಆಗ್ಬೇಕು. ಅದರಲ್ಲಿ 250 ಜನ ಗಣಿತವನ್ನು, 200 ವಿದ್ಯಾರ್ಥಿಗಳು ಜೀವಶಾಸ್ತ್ರವನ್ನು. ಅಂದರೆ 250 + 200 ಅಂದರೆ ಕೂಡಿದರೆ 450 ಆಗುತ್ತೆ. ಈ 450ರಲ್ಲಿ ಈ 400ಅನ್ನು ಮೈನಸ್ ಮಾಡ್ಕೋಬೇಕು. ಇನ್ನು 50 ವಿದ್ಯಾರ್ಥಿಗಳೇನಿದಾರಲ್ಲ ಎರಡೂ ಸಬ್ಜೆಕ್ಟನ್ನು ಓದ್ತಾರೆ ಅಂತ. ಟೋಟಲ್ ಗಣಿತ ಹೋದ್ರೆ 250, ಬಯಾಲಜಿ ಹೋದ್ರೆ 200 ಇದೆಯಲ್ಲ, 250 + 200 ಅಂದರೆ ಟೋಟಲ್ 450 ಆಗುತ್ತೆ. ಬಟ್ ಅಲ್ಲಿರೋದೇ 400 ಜನ ಸ್ಟೂಡೆಂಟ್ಸು. 500ರಲ್ಲಿ 100 ಇಲ್ಲಿ ಬರ್ತೀವಿ ಅಂದರೆ 400 ಬರೀಬೇಕಷ್ಟೆ. ಇವೆರಡು ಕೂಡ 450 ಆಗುತ್ತಲ್ಲ, ಡಿಫ್ರೆನ್ಸ್ 50 ಬರುತ್ತಲ್ಲ. ಈ 50 ಜನ ವಿದ್ಯಾರ್ಥಿಗಳು ಎರಡೂ ಸಬ್ಜೆಕ್ಟನ್ನು ಓದ್ತಾರೆ ಅಂತ ಅರ್ಥ. ಅದು ಫಸ್ಟ್ ಮಧ್ಯದಲ್ಲಿ ಆ ಸಂಖ್ಯೆ ಬರೀಬೇಕು 50. ಇದನ್ನೇ ಕೇಳಿರೋದು. ಗಣಿತ ಮತ್ತು ಜೀವಶಾಸ್ತ್ರ ಎರಡೂ ಎಷ್ಟು ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಾರೆ ಅಂದರೆ 50 ವಿದ್ಯಾರ್ಥಿಗಳು. ಫಸ್ಟ್ ಆಪ್ಷನ್ ಏನೇ ಕರೆಕ್ಟು, ಮುಗಿದೋತ್ ಲೆಕ್ಕ. ಆದರೆ ಇನ್ನೂ ಕ್ಲಾರಿಟಿ ಕೊಡ್ತೀನಿ. ಏನು ಅಂದರೆ ಗಣಿತ ಓದೋ ವಿದ್ಯಾರ್ಥಿಗಳ ಸಂಖ್ಯೆ 250 ಅಂತೇಳಿದಾನೆ. ಗಣಿತ ಮಾತ್ರ ಅಂತೇಳಿಲ್ಲ. ಗಣಿತವನ್ನು ಅಂದರೆ ಗಣಿತದಲ್ಲಿ ಸರ್ಕಲ್ ಬರೋ ಎಲ್ಲ ಸಂಖ್ಯೆ ಸೇರಿ 250 ಆಗಬೇಕು. ಆಲ್ರೆಡಿ ಇಲ್ಲಿ 50 ಕಾಣಿಸ್ತಾ ಇದೆ ಅಂದರೆ ನೀವು 200 ಮಾತ್ರ ಬರೀತೀರಿ. ಇಲ್ಲಿ ಬಯಾಲಜಿ ಓದೋ ಸ್ಟೂಡೆಂಟ್ಸು 200 ಅಂತೇಳಿದ್ರೆ, ಜೀವಶಾಸ್ತ್ರ ಓದ್ತಕ್ಕಂಥ ವಿದ್ಯಾರ್ಥಿಗಳು 200 ಅಂತ ಕೊಟ್ಟಿದ್ದಾನೆ. ಸೊ ಈ ಬಯಾಲಜಿ ಸರ್ಕಲಲ್ಲಿ ಬರೋ ಎಲ್ಲ ಸಂಖ್ಯೆ ಸೇರಿ 200 ಆಗಬೇಕು. ಇಲ್ಲಿ 50 ಇದೆ ಅಂದರೆ ಇನ್ನು ರಿಮೈನಿಂಗ್ 150 ಮಾತ್ರ ಬರೀಬೇಕು. ಇವಾಗ ಇವೆಲ್ಲ ಅಡಿಷನ್ ಮಾಡಿರಿ. 150 + 50 ಅಂದರೆ 200 + 200 ಅಂದರೆ 400 ಸ್ಟೂಡೆಂಟ್ಸ್ ಅವರು. 400 + ಇದೊಂದು 100 ಅಂದರೆ ಇಲ್ಲಿರೋ 500 ಕರೆಕ್ಟಾಗಿ ನಮಗೆ ಮ್ಯಾಚ್ ಆಗ್ತಾ ಇದೆ. ಕ್ರಾಸ್ ಚೆಕ್ ಮಾಡಿದ್ರೆ ಸರಿ ಆಗ್ತಾ ಇದೆ. ಅಂದರೆ ಈ ಎರಡೂ ಸಬ್ಜೆಕ್ಟ್ ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದ್ದಾನೆ. 50 ವಿದ್ಯಾರ್ಥಿಗಳು. ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಕ್ಲಿಯರ್, ಅರ್ಥ ಆಯ್ತಾ?
ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಇಲ್ಲೊಂದು ಟೇಬಲ್ ಇದೆ ನೋಡ್ರಿ. ಇಲ್ಲಿ ಈ ಟೇಬಲಲ್ಲಿ ಇನ್ಕಮ್ ಇನ್ 1000 ರೂಪೀಸ್ ಅಂತಿದೆ. ಆದಾಯ ಕೊಟ್ಟಿದ್ದಾನೆ. ಆದಾಯ 1000 ರೂಪೀಸ್ ಅಂದರೆ 1000 ರೂಪೀಸ್ ಅಂದರೆ 1000 ರೂಪಾಯಿಗಳಲ್ಲಿ, ಸಾವಿರಗಳಲ್ಲಿ ಆದಾಯವನ್ನು ಕೊಟ್ಟಿದ್ದಾನೆ. ಸೊ ನೋಡ್ರಿ, 1990ರಲ್ಲಿ ಮೋಹನ ಆಯ್ದ 120,000 ಇದೆ ಅಂತ. 120,000 ಅಂದರೆ 1,20,000 ಇದೆ. 91ರಲ್ಲಿ 160,000 ಆದಾಯ ಇದೆ ಅಂತ. 97ರಲ್ಲಿ 200,000 ಆದಾಯ ಇದೆ, 200,000 ಇನ್ಕಮ್ ಇದೆ. ಅದೇ 93ನಲ್ಲಿ 240,000 ಇನ್ಕಮ್ ಇದೆ ಮೋಹನಂದು. ಹರಿಪ್ರಸಾದದ್ದು 90ಯಲ್ಲಿ 100,000 ಇದೆ, 91ನಲ್ಲಿ 140,000 ಇದೆ, 92ನಲ್ಲಿ 160,000 ಇದೆ, 93ನಲ್ಲಿ 200,000 ಇದೆ. ಇಲ್ಲಿ ಪರ್ಸನ್ಸ್ ಮೋಹನ್, ಹರಿಪ್ರಸಾದ್, ಲಕ್ಷ್ಮಣ್, ಶ್ರೀಮತಿ ಮೀನಾಕ್ಷಿ ಮತ್ತು ಕುಮಾರಿ ರಾಧಾ, ಈ 5 ಜನದ್ದು 90, 91, 92, 93 4 ಬೇರೆ ಬೇರೆ ವರ್ಷಗಳಲ್ಲಿ ಸಾವಿರಗಳಲ್ಲಿ ಆದಾಯ ಎಷ್ಟೆಷ್ಟಿದೆ ಅಂತ ಒಂದು ಟೇಬಲ್ ಮೂಲಕ ಕೊಟ್ಟಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆ ಇದೆ, ಇದಕ್ಕೆ ಆನ್ಸರ್ ಮಾಡಬೇಕು ನೋಡ್ರಿ. ಹೂ ಹ್ಯಾಸ್ ದ ಅವರೇಜ್ ಇನ್ಕಮ್ ಆಫ್ rupees 1,40,000 ಫಾರ್ ಆಲ್ ದ 4 ಇಯರ್ಸ್ ಅಂತಿದೆ. 4 ವರ್ಷಗಳ ಸರಾಸರಿ ಆದಾಯ ಯಾರಿಗೆ 1,40,000 ರೂಪಾಯಿ ಆಗಿರುತ್ತೆ ಅಂತ ಕೇಳಿದನು. 4 ವರ್ಷಗಳಿಂದ ಸೇರಿ ಅವರೇಜ್ ಇನ್ಕಮ್ಮು 1,40,000 ಯಾರ್ದಿದೆ ಅಂತ ಇಲ್ಲಿ ಕೇಳಿದಾನೆ. ಯಾರ್ದಿದೆ ಅಂತ ಕಂಡುಹಿಡಿಬೇಕಂದ್ರೆ ನೋಡ್ರಿ, ಇಲ್ಲಿ ಎಲ್ಲವೂ ಅಡಿಷನ್ ಮಾಡ್ಕೋಬೇಕು. 120, 160, 240 ಮೋಹನಂದ್ ಕೂಡ ಫಸ್ಟ್ ಮೋಹನಂದ್ ಮಾಡೋಣ. 160, 240 ಅಂದರೆ 400, 600 ಪ್ಲಸ್ 120 ಅಂದರೆ ಸೊ ಟೋಟಲ್ 400 ಇವೆರಡು ಆ್ಯಡ್ ಮಾಡಿದ್ರೆ 400, 600 ಪ್ಲಸ್ 120 720 ಆಗುತ್ತೆ. 720ನ 4ಇಂದ ಡಿವೈಡ್ ಮಾಡಿದರೆ ಸೊ ಮೋಹನಂದ್ ಇದು 4 ಇಯರ್ಸ್ ಅಲ್ಲ, 4ಇಂದ ಡಿವೈಡ್ ಮಾಡಿದ್ರೆ 4 1 4 3 ಹಿಡಿತು 4 8 32 0 180,000 ಅಂದರೆ ಇದು 1,80,000 ಅಂತ ಬರ್ಕೋಬೋದು. ಸಾವಿರಗಳಲ್ಲಿ ಅಂದರೆ ಬಂದಿರೋ ನಂಬರಿಗೆ 3 0 ಲಾಸ್ಟಿಗೆ ಹಾಕ್ಬೇಕು. ಯಾಕಂದ್ರೆ 1,000 ಅಂದರೆ 1000ಕ್ಕೆ ಲಾಸ್ಟಿಗೆ 3 0 ಇರ್ತಾವಲ್ಲ, ಬಂದಿರೋ ನಂಬರಿಗೆ 3 0 ಲಾಸ್ಟಿಗೆ ಹಾಕೊಂಡ್ರೆ 1,00,000. ಇದು 7,20,000 ಅಂತ. 4 ಸಂಖ್ಯೆಗಳನ್ನು ಕೂಡಿದಾಗ 720 ಬರುತ್ತೆ, ಅಂದರೆ 7,20,000. ಅದು 4ರಿಂದ ಡಿವೈಡ್ ಮಾಡಿದ್ರೆ 180 ಬರುತ್ತೆ. 3 0 ಲಾಸ್ಟಿಗೆ ಹಾಕೊಂಡ್ರೆ 1,80,000 ಇರುತ್ತೆ. ಮೋಹನ ಆದಾಯ, ಮೋಹನ್ ಅಲೋನ್ ಅಂತಿದ್ದಿಲ್ಲ, ಅವನ ಒಬ್ಬಂದೇ ಆದಾಯ 1,80,000 ಇದೆ. 1,40,000 ಮೋಹನಂದ್ ಇಲ್ಲ. ನೆಕ್ಸ್ಟು ಇದರಲ್ಲಿ ಮೋಹನ್ ಸೇರ್ಕೊಂಡಿದೆ ಅಂದರೆ ಇದು ಆನ್ಸರ್ ಆಗಿರೋಕ್ಕೆ ಚಾನ್ಸೇ ಇಲ್ಲ. ಲಕ್ಷ್ಮಣ್ ಮತ್ತು ರಾಧಾ ಬೋತ್ ಅಂತ ಇದೆಯಲ್ಲ, ಲಕ್ಷ್ಮಣಂದು ಕಂಡಿಡಿಯಲ್ಲ. ಲಕ್ಷ್ಮಣಂದು ಹರಿಪ್ರಸಾದನ ಕಂಡಿಡಿಯೋ ನೆಸೆಸಿಟಿ ಇಲ್ಲ. ಹರಿಪ್ರಸಾದ್ ಸಿಂಗಲ್ ಆಗಿ ಎಲ್ಲೂ ಇಲ್ಲ. ಲಕ್ಷ್ಮಣಂದು ಕಂಡಿಡಿಯಲ್ಲ. ಸೊ ಇಲ್ಲಿ 200 ಪ್ಲಸ್ 150 350, 470 470 ಪ್ಲಸ್ 90 ಅಂದರೆ 560 ಆಗುತ್ತೆ. 560ನ 4ಇಂದ ಡಿವೈಡ್ ಮಾಡಿರಿ, ಯಾರ್ದಾದ್ರೆ ಲಕ್ಷ್ಮಣನ್ ಸಿಗುತ್ತೆ. 4 1 4 1 ಉಳಿಯುತ್ತೆ. 4 4 16 0 ಲಾಸ್ಟ್ ಬೆಲೆ 140 ಬರುತ್ತೆ. 140 ಅಂದರೆ ಇದು 140,000. 3 0 ಲಾಸ್ಟಿಗೆ ಬರ್ಕೋಬೇಕು. 1,40,000 ಆಗುತ್ತೆ. ಲಕ್ಷ್ಮಣಂದು 1,40,000 ಇದೆ ಅಂದಮೇಲೆ ಇಲ್ಲಿ ಲಕ್ಷ್ಮಣ್ ಇದರಲ್ಲಿ ಮಾತ್ರ ಇರೋದಂದ್ರೆ ಆಪ್ಷನ್ ಸಿನೇ ಕರೆಕ್ಟ್. ರಾಧಾ ಅಂದು ಅಷ್ಟೇ ಇರುತ್ತೆ ಅನಿಸುತ್ತೆ. ಯಾಕಂದ್ರೆ ನೋಡ್ರಿ, ಇಲ್ಲಿ ಲಕ್ಷ್ಮಣ್ ಜೊತೆಗೆ ರಾಧಾ ಹೆಸರಿದೆ ಅಂದರೆ 120 120 240 ಪ್ಲಸ್ ಒಂದು 150 390 ಅಂದರೆ 400 560 ಆಗುತ್ತೆ. ರಾಧಂದು ಕೂಡ 560 ಆಗುತ್ತೆ. ಇನ್ನು 4 ಇಯರ್ಸ್ ಎಲ್ಲ 4ಇಂದ ಡಿವೈಡ್ ಮಾಡಿದ್ರೆ ಸರಾಸರಿ 140 ಬರುತ್ತೆ. ಸೇಮ್ ಬರುತ್ತೆ. 140 ಅಂದರೆ 1,40,000 ಬರುತ್ತೆ. 1,40,000 ಅಂದರೆ ನೋಡ್ರಿ, ಇಲ್ಲಿ ಲಕ್ಷ್ಮಣ್ ಮತ್ತು ರಾಧಂದು, ಲಕ್ಷ್ಮಣ್ ಮತ್ತು ರಾಧಂದು ಟೋಟಲ್ ಸರಾಸರಿ ಆದಾಯ 1,40,000 ಕರೆಕ್ಟ್ ಇದೆ. ಒಂದು 140 ಇದೆ, ರಾಧಂದು 140 ಇದೆ ಅಂದರೆ ಲಕ್ಷ್ಮಣ್ ಆ್ಯಂಡ್ ಕುಮಾರಿ ರಾಧಾ ಬೋತ್ ಅಂತಿದೆಯಲ್ಲ, ಆಪ್ಷನ್ ಸಿ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸರಾಸರಿ 4 ವರ್ಷಗಳಲ್ಲಿ ಸರಾಸರಿ ಆದಾಯ 1,40,000 ಯಾರದಿದೆ ಅಂದರೆ ಲಕ್ಷ್ಮಣ್ದಿದೆ ಮತ್ತು ರಾಧಾದಿದೆ. ಲಕ್ಷ್ಮಣ್ ರಾಧಾ ಅಂತ ಆಪ್ಷನ್ ಸಿ ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಇದರಲ್ಲೇ ಸೆಕೆಂಡ್ ಪ್ರಶ್ನೆ, ಎರಡನೇ ಪ್ರಶ್ನೆ ನೋಡ್ತಾ ಬರ್ರಿ. ಹೌ ಹೈ ಈಸ್ ದ ಟೋಟಲ್ ಅವರೇಜ್ ಇನ್ಕಮ್ ಆಫ್ 4 ಇಯರ್ಸ್ ಆಫ್ ಮೆನ್ ಕಂಪೇರ್ಡ್ ಟು ದಟ್ ಆಫ್ ವುಮೆನ್? 4 ವರ್ಷಗಳ ಪುರುಷರ ಒಟ್ಟು ಸರಾಸರಿ ಆದಾಯವು ಮಹಿಳೆಯರ ಸರಾಸರಿ ಆದಾಯಕ್ಕೆ ಹೋಲಿಸಿದರೆ 1,000 ರೂಪಾಯಿಗಳಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದನು. ಸೊ ಇಲ್ಲಿ ಪುರುಷರ ಸರಾಸರಿ ಆದಾಯ ಮಹಿಳೆಯರ ಸರಾಸರಿ ಆದಾಯ 4 ವರ್ಷಗಳಲ್ಲಿ ಕಂಪೇರ್ ಮಾಡಿದ್ರೆ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದ್ದಾನೆ. ಸೊ ಅಲ್ಲಿ ಪುರುಷರು ಯಾರಾದರೆ ಮೋಹನ್ನು, ಹರಿಪ್ರಸಾದ್, ಲಕ್ಷ್ಮಣಿ 3 ಜನ ಪುರುಷರು. ಮೋಹನ್ದೇನ ಟೋಟಲಿ 720,000 ಅಂತ ಹಿಂದಿನ ಪ್ರಶ್ನೆಯಲ್ಲಿ ನಾವು ಕಂಡುಹಿಡಿದ್ವಿ.
ಟೋಟಲ್. ಆಮೇಲೆ ಅದನ್ನು 4ಇಂದ ಡಿವೈಡ್ ಮಾಡಿದ್ರೆ ಸರಾಸರಿ ಆದಾಯ ಎಷ್ಟು ಬರುತ್ತೆ ಅಂದರೆ 180 ಅಂತ ಗೊತ್ತಾಯಿತು ಮೋಹನ್ದು. ಸೊ ಇದೇ ಥರ ಲಕ್ಷ್ಮಣ್ದು ಕಂಡುಹಿಡಿದ್ವಿ, 140 ಇದೆ ಸರಾಸರಿ ಆದಾಯ ಅಂತ ಲಾಸ್ಟ್ ಟೈಮ್ ಪ್ರಶ್ನೆಯಲ್ಲಿ ಕಂಡುಹಿಡಿದ್ವಿ. ನೆಕ್ಸ್ಟ್ ಹರಿಪ್ರಸಾದ್ ಒಂದು ಕಂಡುಹಿಡಿಬೇಕು. 100 + 200 300, ಇವೆರಡು ಸೇರಿ 300 ಅಂದರೆ 600 ಆಗುತ್ತೆ. 600ಅನ್ನು 4ಇಂದ ಡಿವೈಡ್ ಮಾಡಿದ್ವಿ ಅಂದರೆ 150 ಬರುತ್ತೆ. 150 ಬರುತ್ತೆ. ಸೊ ಈ 150 ಆ್ಯಡ್ ಮಾಡಿರಿ. ಸೊ 4 ವರ್ಷಗಳ ಪುರುಷರ ಒಟ್ಟು ಸರಾಸರಿ ಆದಾಯವು ಅಂತಿದೆ. ಪುರುಷರ ಒಟ್ಟು ಸರಾಸರಿ ಆದಾಯವು ಅಂದರೆ ಸೊ ಇವು ಎಲ್ಲ ಕೂಡ್ರಿ ಎಷ್ಟು ಬರುತ್ತಾರೆ 0 8 4 12 + 5 17 7 ದಶಕ 1 470,000 ಬರುತ್ತೆ. 470,000 ಬರುತ್ತೆ. ಸೊ ಅಲ್ಲಿ ಸರಾಸರಿ ಆದಾಯ 3 ಜನದಲ್ಲ, ಮತ್ತು 3ಇಂದ ಡಿವೈಡ್ ಮಾಡ್ಕೋಬೇಕು, 3ಇಂದ ಡಿವೈಡ್ ಮಾಡ್ಕೋಬೇಕು. ಸೊ ಆಮೇಲೆ ನೋಡೋಣ. ನೆಕ್ಸ್ಟ್ ಇಬ್ಬರದ್ದು ಕಂಡುಹಿಡಿಯೋಣ. ಮೀನಾಕ್ಷಿ ಮತ್ತು ರಾಧದ್ದು 140,000 ಅಂತ ಗೊತ್ತಿದೆ ರಾಧಂದು. ಸೊ ಮೀನಾಕ್ಷಿ ನೋಡ್ರಿ 200, ಆಮೇಲೆ 300 500, ಇದನ್ನು 250 750 1120 ಆಗುತ್ತೆ. 1120ನ ಡಿವೈಡ್ ಬೈ 4 ಮಾಡ್ಕೊಂಡ್ರೆ 4 2 8, ಆಮೇಲೆ 3 ಉಳಿಯುತ್ತೆ, 4 8 32 0 280 ಬರುತ್ತೆ. ಸೊ 280 ಇದಕ್ಕೆ ಆ್ಯಡ್ ಮಾಡಿರಿ ಎಷ್ಟು ಬರುತ್ತೆ 0 12ಗೆ 2 ಕ್ಯಾರಿ 1, ಸೊ 420 ಬರುತ್ತೆ. 420 ಬರುತ್ತೆ. 420. ಸೊ ನೋಡಿರಿ, 4 ವರ್ಷಗಳ ಪುರುಷರ ಒಟ್ಟು ಸರಾಸರಿ ಆದಾಯವು ಮಹಿಳೆಯರ ಆದಾಯಕ್ಕೆ ಹೋಲಿಸಿದರೆ 1000 ರೂಪಾಯಿಗಳಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಎಷ್ಟು ಹೆಚ್ಚಿಗೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 3 ಜನ ಇದ್ದಾರೆ ಟೋಟಲಿ. ನಾವು ಟೋಟಲ್ ಮಾಡ್ಬೇಕಾಯಿತು, ಅವರೇಜ್ ಕಂಡುಹಿಡಿಯೋ ಅವಶ್ಯಕತೆ ಇರಲಿಲ್ಲ. ಅಂದರೆ ಮೋಹನಂದು ಟೋಟಲ್ ಎಲ್ಲ ಸೇರಿ 720, ಹರಿಪ್ರಸಾದಂದು 600, ಆಮೇಲೆ ಲಕ್ಷ್ಮಣಂದು 560 ಆಗುತ್ತೆ 4 ವರ್ಷದ ಸೇರಿ. ಸೊ 0 ಇಲ್ಲಿ 8 ಬರುತ್ತೆ. ಇಲ್ಲಿ 7 6 13 + 5 11 + 7 18 1880 ಬರುತ್ತೆ. 1880ಕ್ಕೆ 3 ಜನ ಇದ್ದಾರಲ್ಲ 3ಇಂದ ಡಿವೈಡ್ ಮಾಡಿರಿ. 3 6 18, 3 2 6, ಇನ್ನು ಎಷ್ಟು ಉಳಿಯುತ್ತೆ ಅಂದರೆ 2 ಉಳಿಯುತ್ತೆ. 3 6 18, ಇನ್ನೆರಡು ಉಳಿಯುತ್ತೆ. 66.67 ಸಮಥಿಂಗ್ ಆಗುತ್ತೆ. ಇದು 3 ಜನ ಪುರುಷರದು. ಮಹಿಳೆಯದು ನೋಡ್ರಿ, ರಾಧಂದು ಟೋಟಲಿ ಎಷ್ಟು ಬರುತ್ತೆ 560 ಬರುತ್ತೆ. ಮೀನಾಕ್ಷಿದು 1120 ಇದೆ. ಇವೆರಡು ಆ್ಯಡ್ ಮಾಡಿರಿ 0 8 6 1 1680ನ 2 ಮೆಂಬರ್ಸ್ ಎಲ್ಲ 2ಇಂದ ಡಿವೈಡ್ ಮಾಡಿರಿ. 2 8 16, 2 4 8 0 840 ಬರುತ್ತೆ. ಸೊ 840ಯಲ್ಲಿ 626, 840ಯಲ್ಲಿ 640.00 ಬರ್ಕೊಂಡು ಈ 626.667ಅನ್ನು ಮೈನಸ್ ಮಾಡಿರಿ. 10 - 7 ಅಂದರೆ 3, 9 - 6 ಅಂದರೆ 3, ಇಲ್ಲಿ 9 - 6 ಅಂದರೆ 3, ಇಲ್ಲಿ 10 9 - 6 ಅಂದರೆ 3. ಸೊ ನೆಕ್ಸ್ಟ್ 3 - 2 ಅಂದರೆ 1, ಇಲ್ಲಿ 8 - 6 ಅಂದರೆ 2, 213.33 ಬರುತ್ತೆ. ಸೊ 213.33 ಅಂತ ಇದೆಯಲ್ಲ ಆಪ್ಷನ್ ಎ, ದಿಸ್ ಈಸ್ ದ ರೈಟ್ ಆನ್ಸರ್. ನೋಡಿರಿ, ಇನ್ನೊಂದ್ಸಲ ಈ ಕ್ವಶನ್ ಕ್ಲಾರಿಟಿ ಕೊಡ್ತೀನಿ. ನಾವು ಕ್ಲಮ್ಸಿಯಾಗಿ ಮಾಡೋದಕ್ಕಿಂತ ಮೋಹನ್ದು ಟೋಟಲಿ 4 ವರ್ಷದಿಂದ ಸೇರಿ ಎಷ್ಟಿದೆ ಅಂದರೆ 720,000 ಇದೆ ಮೋಹನ್ದು. ಹರಿಪ್ರಸಾದ್ ಅಂದರೆ ಇವು 4 ಸೇರಿದ್ರೆ ಎಷ್ಟಾಗುತ್ತೆ ನೋಡಿರಿ. ಸೊ ಇವು 300 + ಇವೆರಡು ಸೇರಿ 300, 600 ಆಗುತ್ತೆ. 600 ಬರೀಬೇಕು. ಸೊ ನೆಕ್ಸ್ಟು ಲಕ್ಷ್ಮಣ್ದು ಇವು 4 ಸೇರಿ ಎಷ್ಟಾಗುತ್ತೆ ಅಂದರೆ 560 ಆಗುತ್ತೆ. 560 ಬರ್ಕೊಂಡು ಈ 3 ಸಂಖ್ಯೆಗಳನ್ನು ಕೂಡಿದಾಗ ಎಷ್ಟು ಬರುತ್ತೆ 13 + 5 18 ಬರುತ್ತೆ. ಸರಾಸರಿ ಬೇಕು, ಅವರೇಜ್ ಬೇಕು ಅಂದರೆ ಇಲ್ಲಿ 3 ಜನ ಇದ್ದಾರಲ್ಲ, ಇದು 3ಇಂದ ಡಿವೈಡ್ ಮಾಡ್ಕೋಬೇಕು. 3ಇಂದ ಡಿವೈಡ್ ಮಾಡಿದ್ರೆ 3 6 18, 3 2 6, 3 6 18. ಸೊ ನೆಕ್ಸ್ಟ್ ಉಳಿತಾರೆ 6 ಸಮಥಿಂಗ್ ಇದೆ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. 6 ಅಂತಲೇ ಬರಿತಾ ಹೋಗ್ಬೋದು. ಸೊ ನೆಕ್ಸ್ಟು ಮೀನಾಕ್ಷಿದು 4 ವರ್ಷದಿಂದ ಸೇರಿ ಎಷ್ಟಾಗುತ್ತೆ ಅಂದರೆ 1120 ಬರುತ್ತೆ. 120,000. ರಾಧಂದು 4 ವರ್ಷ ಸೇರಿ ಅಡಿಷನ್ ಮಾಡಿರಿ 560 ಬರುತ್ತೆ. ಇವೆರಡು ಅಡಿಷನ್ ಮಾಡೋಣ. 0 8 6 1 1680 ಬರುತ್ತೆ. ಈ 1680ಕ್ಕೆ ಅವರೇಜ್ ಕಂಡುಹಿಡಿಬೇಕು. ಇಬ್ಬರು ಇದರಲ್ಲ, 2ರಿಂದ ಮಾತ್ರ ಡಿವೈಡ್ ಮಾಡಿರಿ. 2 8 16, 2 4 8 0 ಬರ್ಕೊಂಡ್ರೆ 840 ಬರುತ್ತೆ. ಸೊ ಈ ನಂಬರ್ಗೂ ಡಿಫ್ರೆನ್ಸ್ ಕೇಳಿದ್ದಾರೆ. ಅಂದರೆ ಮೈನಸ್ ಮಾಡ್ಕೊಂಡು ಹೋಗ್ಬೇಕು. 840 ಪಾಯಿಂಟ್ ಏನಿಲ್ಲ ಅಂದರೆ 0 0 0 ಬರ್ಕೊಂಡು ಅದರಲ್ಲಿ 626.666 ಹಿಂಗೆ ಕಂಟಿನ್ಯೂ ಆಗುತ್ತೆ. ಇದು ಮೈನಸ್ ಮಾಡ್ಕೊಂಡ್ರೆ
0 6 ಹೋಗಲ್ಲ, ದಶಕ ತಗೊಳ್ರಿ, 10ರಲ್ಲಿ 6 ಕಳೆದ್ರೆ 4, ಇಲ್ಲಿ 9ರಲ್ಲಿ 6 ಕಳೆದ್ರೆ 3, ಇಲ್ಲೂ 3, ಇಲ್ಲೂ 3 ಉಳಿಯುತ್ತೆ, ಇಲ್ಲಿ 3 2 ಕಳೆದ್ರೆ 1, 8ರಲ್ಲಿ 6 ಕಳೆದ್ರೆ 2, 13.334 ಬರುತ್ತೆ. ಆಪ್ಷನ್ ಎ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಈ ರೀತಿ ಲೆಕ್ಕ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಶ್ನೆ ಟ್ರೈ ಮಾಡ್ತಾ ಬನ್ನಿ. ಸೊ ಇದೇ ಟೇಬಲ್ಗೆ ಸಂಬಂಧಪಟ್ಟಂತೆ ಥರ್ಡ್ ಕ್ವಶನ್. ವಾಟ್ ಈಸ್ ಇನ್ ರೌಂಡ್ ಫಿಗರ್ಸ್ ದ ರೇಷಿಯೋ ಬಿಟ್ವೀನ್ ದ ಟೋಟಲ್ ಇನ್ಕಮ್ ಆಫ್ ಮೆನ್ ಆ್ಯಂಡ್ ದಟ್ ಆಫ್ ವುಮೆನ್ ಫಾರ್ ಆಲ್ ಇಯರ್ಸ್ ಅಂತ ಇದೆ. ಸೊ ಎಲ್ಲ ವರ್ಷದಿಂದ ಸೇರಿ ಟೋಟಲ್ ಇನ್ಕಮ್ ಆಫ್ ಮೆನ್ನು ಮತ್ತು ವುಮೆನ್ದು ರೇಷಿಯೋ ಕಂಡುಹಿಡಿಬೇಕು. ಇಲ್ಲೇ ಹಿಂದಿನ ಪ್ರಶ್ನೆಯಲ್ಲಿ ಇದೆ ಅದಕ್ಕೆ ಸೊಲ್ಯೂಷನ್ನು. ಎಲ್ಲ ವರ್ಷಗಳ ಪುರುಷರ ಒಟ್ಟು ಆದಾಯ ಮತ್ತು ಮಹಿಳೆಯರ ಒಟ್ಟು ಆದಾಯದ ನಡುವಿನ ಅನುಪಾತವು ಸರಿಸುಮಾರು ಎಷ್ಟು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಪುರುಷರ ಒಟ್ಟು ಆದಾಯ ಎಲ್ಲ ವರ್ಷದಿಂದ ಸೇರಿ 1880 ಇದೆ. 1880 ಅನ್ನೋದು ಪುರುಷರ ಎಲ್ಲ ವರ್ಷಗಳಿಂದ ಸೇರಿ ಒಟ್ಟು ಆದಾಯ, ಇದು ಮೆನ್ದು ಒಟ್ಟು ಆದಾಯ. ನೆಕ್ಸ್ಟ್ ವುಮೆನ್ ಇಬ್ಬರು ಇದಾರಲ್ಲ, ಅವರ ಒಟ್ಟು ಆದಾಯ ಎಷ್ಟಿದೆ ಎಲ್ಲ ವರ್ಷದಿಂದ ಸೇರಿ 1480 ಇದೆ ಅಂತ ಹಿಂದಿನ ಪ್ರಶ್ನೆಯಲ್ಲೇ ಕಂಡುಹಿಡಿದ್ದೀವಿ. 1480 ಬರ್ಕೊಂಡು ಈ ಎರಡು ಸಂಖ್ಯೆಗಳಿರ್ತಕ್ಕಂಥ ಅನುಪಾತ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ರಿ ಅಂತೇಳಿದ್ದಾರೆ. ಸೊ ರೇಷಿಯೋ ಕಂಡುಹಿಡಿದಾರೆ ಈ 0 ಕ್ಯಾನ್ಸಲ್ ಆಗುತ್ತೆ. ಸೊ ಯಾವ ನಂಬರಿಂದ ಡಿವೈಡ್ ಆಗ್ತವೆ? 4ರಿಂದ ಡಿವೈಡ್ ಆಗ್ತವೆ. 4 4ರಲ್ಲಿ 16, 2 ಉಳಿಯುತ್ತೆ, 4 7 28. ಸೊ 4 4ರಲ್ಲಿ 16, 4 2 8, 47:42 ಬಂತು. 47:42 ಆಪ್ಷನಲ್ಲಿ ಇದೆಯಾ? 47:42 ಯಾವ್ದಾದ್ರು ಆಪ್ಷನಲ್ಲಿ ಇದೆಯಾ ಅಂದರೆ ಇಲ್ಲ. ಸೊ ಇದೆಲ್ಲ ಮತ್ತೆ 2 ಇಂದ ಡಿವೈಡ್ ಮಾಡಿರಿ. 2 2 4, 2 3 6, 23.5 ಬರುತ್ತೆ. ಇದು 2 2 4, 2 1 2 ಬರುತ್ತೆ. 23.5:21 ಬರುತ್ತೆ. 23.5:21 ಆಪ್ಷನ್ ಇಲ್ಲ. ಇಲ್ಲಿ ಸರಿ ಸುಮಾರು ರೌಂಡ್ ಫಿಗರ್ಸಲ್ಲಿ ಹೇಳ್ರಿ ಅಂದರೆ ಇದನ್ನು 23:21 ಅಂತ ಆಪ್ಷನಲ್ಲಿ ಇದೆಯಲ್ಲ, ರೌಂಡ್ ಫಿಗರ್ಸಲ್ಲಿ ಹೇಳಿದ್ರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ರೌಂಡ್ ಫಿಗರ್ಸ್ ಅಂದರೆ ನಿಯರೆಸ್ಟ್ ವ್ಯಾಲ್ಯೂಗೆ ಬರ್ಕೊಂತ ಹೋದರೆ 23:21 ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇವು ಡಾಟಾ ಇಂಟರ್ಪ್ರಿಟೇಷನ್ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಸೊ ಇವಿಷ್ಟು ಪ್ರಶ್ನೆಗಳನ್ನ ನೀವು ನೋಟ್ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ 100% ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗ್ತವೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತಿನ್ನು ಬೇರೆ ಬೇರೆ ಪ್ರಶ್ನೆಗಳೊಂದಿಗೆ ನಿಮಗೆ ಸಾಲ್ವ್ ಮಾಡೋ ವಿಧಾನ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.